ಯೋಹಾನ್ ಸುಸಮಾಚಾರ 15 ಅಧ್ಯಾಯ हम लेंगे। ಯೋಹಾನ ಸುವಾರ್ತೆ 15ನೇ ಅಧ್ಯಾಯ डेली मैं आपको वचन भेज रहा हूं ना, आपको क्या मैं शिक्षा दे रहा हूं, आप अभ्यास कर रहा तो वो आपके साथ ही रह जाता है। ಏನನ್ನ ಕಲಿಸ್ತಾ ಇದ್ದೀನೋ ಅದನ್ನ ಅಭ್ಯಾಸ ಮಾಡಿದ್ರೆ ಅದು ನಿಮ್ಮ ಜೊತೆಯಲ್ಲೇ ಇರ್ತದೆ। बट आप मिस किया तो ನೀವು ಅದನ್ನ ಮಿಸ್ ಮಾಡಿಕೊಂಡ್ರೆ पुराना जो कुछ आप सीखा ना वो भी भूल जाएगा, ಹಳೆದಾಗ ಏನೆಲ್ಲ ಕಲ್ತ್ಕೊಂಡಿದ್ರಲ್ಲ ಅದನ್ನು ಮರ್ತೋಗಿರ್ತೀರಿ। क्योंकि मैं और आप सीखना है, ಯಾಕೆ ಅಂದ್ರೆ ನಾವು ಕಲಿಬೇಕಾಗಿದೆ। मैं और आप, मेरे को और आपको ट्रेनिंग चाहिए। ನಮಗೆ ಟ್ರೈನಿಂಗ್ ಬೇಕಾಗಿದೆ। हम जल्दी भूल जाते हैं, ನಾವು ಬೇಗ ಮರ್ತೋಗ್ತೇವೆ। इसलिए हम प्रैक्टिस करते 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 वो हमारे जीवन में वो बढ़ाएगा, नहीं भूल सकते हो आप। ನಾವು ಯಾವಾಗ ಪ್ರಾಕ್ಟೀಸ್ ಮಾಡ್ತಾ 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 ಹೋಗ್ತೀವೋ ಅದನ್ನ ಆಗ ಮರೆಯೋದಿಲ್ಲ ನಾವು। इसलिए वो हम प्रैक्टिस करना, ನಾವು ಅದನ್ನ ಪ್ರಾಕ್ಟೀಸ್ ಮಾಡಬೇಕಾಗಿದೆ। इसलिए हम किधर मिस किया फिर से हम क्या करना, वो माइंड में वो याद करके फिर से उसमें आ जाना, ट्रैक में आना। ಯಾವ್ದನ್ನ ನಾವು ಮಿಸ್ ಮಾಡ್ಕೊಂಡಿದೀವೋ ಆ ಟ್ರ್ಯಾಕ್ ಅಲ್ಲಿ ತಿರುಗಿ ಅದು ಅಭ್ಯಾಸ ಮಾಡಿ ಆ ಟ್ರ್ಯಾಕ್ ಅಲ್ಲಿ ಬಂದ್ಬಿಡ್ಬೇಕು। क्योंकि आपको ऑलरेडी आंसर दे दिया परमेश्वर, ನಿಮಗೆ ಉತ್ತರ ಕೊಟ್ಬಿಟ್ರು ಆಗ್ಲೇನೆ। फिर से परमेश्वर मेरे से बात करो ऐसा प्रेयर मत करो, ದೇವರೇ ಮಾತಾಡ್ರಿ ಮಾತಾಡ್ರಿ ಅಂತ ಹೇಳಿ ಪ್ರೇಯರ್ ಮಾಡ್ಬೇಡ್ರಿ। क्योंकि आपको ऑलरेडी आंसर आ गया है। ನಿಮಗೆ ಉತ್ತರ ಬಂದಾಯ್ತು, उसको आप क्या रिस्पांस कर रहे हो, ಅದಕ್ಕೆ ಬಂದಿದ್ದಕ್ಕೆ ನೀವೇನ್ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಿ, उसमें आप क्या काम कर रहे हो, ಅದ್ರಲ್ಲಿ ನೀವೇನ್ ಕೆಲಸ ಮಾಡ್ತಾ ಇದ್ದೀರಿ, वो बहुत श्रेष्ठ है। ಅದು ಬಹಳ ಶ್ರೇಷ್ಠವಾದದ್ದು। क्योंकि हम सीखना है, ನಾವು ಕಲಿಬೇಕಾಗಿದೆ। हर एक विषय हम सीखना है। ನಾವು ಎಲ್ಲಾ ವಿಷಯವನ್ನು ಕಲಿಬೇಕಾಗಿದೆ। परमेश्वर जानवर को इनबिल्ट कर दिया, ದೇವರು ಪ್ರಾಣಿಯಲ್ಲಿ ಇನ್ಬಿಲ್ಟ್ ಮಾಡಿ ಕಳಿಸಿದ್ದಾರೆ। अभी एक बिल्ली को उठाओ, पानी में डालो, आराम से वो तैल के बाहर आएगा। ಒಂದು ಬೆಕ್ಕನ್ನ ತೆಗೆದು ನೀರಲ್ಲಿ ಹಾಕಿದ್ರೆ ಅದು ಆರಾಮಾಗಿ ಈಜ್ಕೊಂಡು ಹೋಗ್ತದೆ। एक कुत्ते को पकड़ो, ಒಂದು ನಾಯಿನ ಇಟ್ಕೊಂಡು कुआं में डालो, ಒಂದು नदी ಬಾವಿಲಿ में ಹಾಕಿದ್ರು डालो, ಕೂಡ ನದಿಯಲ್ಲಿ ಹಾಕಿದ್ರು ಕೂಡ उसको कौन स्विमिंग सिखाया, ಅದಕ್ಕೆ ಯಾರು ಸ್ವಿಮ್ಮಿಂಗ್ ಕಲ್ಸಿದ್ರು, कोई सिखाया क्या उसको? ಯಾರಾದ್ರೂ ಕಲ್ಸಿದಾರ? बट आराम से वो क्या करेगा, ಅದು ಆರಾಮಾಗಿ ಏನ್ ಮಾಡ್ತದೆ, वो तैल के आता है। ಅದು ಈಜ್ಕೊಂಡು ಹೋಗ್ತದೆ। बट एक मनुष्य को पकड़ के पानी में डालो, ಆದ್ರೆ ಒಬ್ಬ ಮನುಷ್ಯನ ನೀರಿನಲ್ಲಿ ಎತ್ತಾಕಿದ್ರೆ क्या होगा? ಏನಾಗ್ತದೆ? जानवर तैलता है, मैं भी तैलूंगा ऐसे बोल के गिरा तो ಪ್ರಾಣಿಗಳೆಲ್ಲ ಈಜುತ್ತೆ ನಾನು ಈಜನ ಅಂತೇಳಿ ಅವನು ಬಿದ್ರೆ डूब के मरना है। ಮುಳುಗಿ ಸಾಯ್ಬೇಕು। क्रिश्चियनिटी एक तैलने का, सीखने का एक लाइफ है। ಕ್ರಿಸ್ತ ಜೀವಿತ ಅನ್ನೋದು ಒಂದು ಈಜಿ ಜೀವಿಸುವಂತ ಜೀವಿತ। बहुतों को पानी को देखते ही डर हो जाता है, ಅನೇಕರಿಗೆ ನೀರನ್ನು ನೋಡುವಾಗಲೇ ಭಯ ಆಗಿರ್ತದೆ। बहुत लोग तैलना नहीं सीखता है, बहुत कष्ट है। ನೀರಲ್ಲಿ ಅದು ಈಜೋದು ಕಲಿಯೋದು ಕೂಡ ಕಷ್ಟನೇ। कितना लोगों को तैलना मालूम है? ಗೊತ್ತಾ ಈಜೋದು? तैलने को मालूम है? कितना तैलना सीखा? ಕಲ್ತಿದ್ದೀರಾ? हाँ, तैलना बहुत कष्ट है। ಈಜೋದು ಬಹಳ ಕಷ್ಟ। पानी नाक में जाएगा, ಮೂಗಲ್ಲಿ ಹೋಗುತ್ತೆ, बाद में कान में जाएगा, ಕಿವಿಲಿ ಹೋಗುತ್ತೆ, आंख रेड हो जाता है। ಕಣ್ಣೆಲ್ಲ ರೆಡ್ ಆಗ್ಬಿಡ್ತದೆ। आप तैल रहे हो, सोचते हो नहीं तैल रहे हो, आप चल रहे हो। ನೀವು ಈಜುತ್ತಾ ಇದೀವಿ ಅಂತ ಕೂಡ ಅದು ಹೋಗ್ತಾ ಇರಲ್ಲ। इसीलिए एक टाइम पानी को ऐसा हो जाता है। कितना समुद्र के सामने किया, आपका हार्ट बड़ा हो जाता है ना? फील किया ಸಮುದ್ರದ ಹತ್ರ वो ಹೋದ್ರೆ पानी का साउंड देखते ही ಡಬ 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 ಅಂತ ಹೊಡ್ಕೊಳ್ಳುತ್ತೆ ಹೃದಯ। अंडरस्टैंड हो रहा है? क्रिश्चियन लाइफ में ऐसा ही है। ಕ್ರಿಸ್ತ ಜೀವಿತ ಹಾಗೇನೆ। बहुत लोग अभी अंदर ही नहीं है, दूर से ही अभी हमको नहीं चाहिए बोले, ಅನೇಕರು ಒಳಗೆ ಬಂದಿಲ್ಲ, ಇನ್ನು ದೂರದಿಂದ ನಮಗೆ ಬೇಡಪ್ಪ ಅಂತ ಹೇಳ್ತಾರೆ। बट आप थोड़ा अभ्यास किया तो ನೀವು ಸ್ವಲ್ಪ ಅಭ್ಯಾಸ ಮಾಡಿಕೊಂಡಿದ್ದಾದರೆ नहीं, मैं तैलना सीखना ही चाहिए, ಇಲ್ಲ ನಾನು ಈಜ್ಲೇಬೇಕು ಅನ್ನೋದಾದ್ರೆ उसको क्या भी मेरे को होने दो, मैं सीखूंगा। ಏನೇ ಆಗ್ಲಿ ನಾನ್ ಈಜೋದನ್ನ ಕಲಿತೀನಿ ಅಂತ ಹೇಳೋದಾದ್ರೆ थोड़ा पे करना, प्राइस पे करना। ಅದಕ್ಕೆ ನೀವು ಸ್ವಲ್ಪ ಬೆಲೆಯನ್ನ ಕೊಡ್ಬೇಕು। मैं यीशु को विश्वास करता हूँ, ನಾನು ಯೇಸುವನ್ನ ವಿಶ್ವಾಸಿಸ್ತೀನಿ। पानी के ऊपर यीशु चल के गया, ನೀರಿನ ಮೇಲೆ ಯೇಸು ನಡ್ಕೊಂಡು ಹೋಗಿದ್ದಾರೆ। आप भी विश्वास में पानी के ऊपर पैर रखा तो ऊपर चलेगा। ನೀವು ವಿಶ್ವಾಸದಿಂದ ನೀರಿನ ಮೇಲೆ ಕಾಲನ್ನ ಇಟ್ರೆ ಇನ್ನು ಮೇಲೇನೆ ಹೋಗ್ಬಿಟ್ಟಿರ್ತೀರಿ। प्रेयर से कन्नड़ा भाषा नहीं आएगा, ಪ್ರೇಯರ್ ಮಾಡೋದ್ರಿಂದ ಕನ್ನಡ ಭಾಷೆ ಬರೋದಿಲ್ಲ, प्रार्थना से इंग्लिश नहीं आएगा, ಪ್ರಾರ್ಥನೆ ಮಾಡೋದ್ರಿಂದ ಇಂಗ್ಲಿಷ್ ಭಾಷೆ ಬರೋದಿಲ್ಲ, प्रार्थना से
तैरना सीखने को नहीं होगा। ಪ್ರಾರ್ಥನೆ ಮಾಡಿ ಈಜೋದನ್ನು ಕೂಡ ನೀವು ಕಲಿಯೋದಕ್ಕೆ ಆಗೋದಿಲ್ಲ. लॉर्ड मेरे को कन्नड़ा भाषा दियो, ऐसा प्रेयर किया तो कन्नड़ा पुस्तक भेजेगा, नहीं तो कन्नड़ा कोचिंग को भेजेगा। ದೇವರೇ ನನಗೆ ಕನ್ನಡ ಭಾಷೆ ಕಲಿಸು ಅಂತ ನೀವು ಪ್ರಾರ್ಥನೆ ಮಾಡಿದಾದ್ರೆ ಅದಕ್ಕೆ ಕೋಚಿಂಗ್ ಕಳಿಸ್ತಾರೆ, ಇಲ್ಲ ಅಂತಂದ್ರೆ ಪುಸ್ತಕವನ್ನ ನಿಮ್ ಬಳಿ नहीं तो ಕಳಿಸ್ತಾರೆ. कन्नड़ा आदमी आपको अच्छा दोस्त होगा। ಇಲ್ಲ ಕನ್ನಡ ಮಾತಾಡುವಂತವ್ರು ನಿಮಗೆ ಸ್ನೇಹಿತರಾಗ್ತಾರೆ. वैसे ही आप फाइनेंस में उद्धार होना ऐसा प्रार्थना किया तो ಅದೇ ರೀತಿಯಾಗಿ ಫೈನಾನ್ಸ್ ಅಲ್ಲಿ ನಾನು ಉದ್ಧಾರ ಆಗ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡುವುದಾದ್ರೆ परमेश्वर पैसा नहीं देगा, पैसा का रहस्य आपको सिखाएगा। ದೇವರು ನಿಮ್ ಕೈಯಲ್ಲಿ ದುಡ್ಡನ್ನ ತಂದು ಕೊಡೋದಿಲ್ಲ, ದುಡ್ಡಿನ ಮಾರ್ಗವನ್ನ ನಿಮಗೆ कितना ಹೇಳ್ಕೊಡ್ತಾರೆ. लोग उद्धार होना चाहते हो? ಯಾರೆಲ್ಲ ಉದ್ಧಾರ ಆಗ್ಬೇಕಂತೀರಿ? आपका चॉइस है, ಇದೆಲ್ಲ ನಿಮ್ಗೊಂದು ಅವಕಾಶ. आकाश ओपन है, ಆಕಾಶ ಓಪನ್ ಇದೆ, कौन भी उड़ सकता है, ಯಾರ್ ಬೇಕಾದ್ರೂ ಆರ್ಬೋದು. बट आप पे करना, प्राइस पे ಆದ್ರೆ करना। ಅದಕ್ಕೆ ನೀವು ಒಂದು ವ್ಯಾಲ್ಯೂ ಮಾಡ್ಬೇಕು. इसलिए आज क्रिश्चियनिटी क्या हो गया ना, मैं प्रेयर किया कुछ भी नहीं आया, प्रेयर किया कुछ भी नहीं आया, प्रार्थना किया परमेश्वर सेवक को भेजा। ಇವತ್ತು ಕ್ರಿಸ್ತ ಜೀವಿತದಲ್ಲಿ ಏನ್ ಮಾಡ್ತಾರೆ, ನಾನು ಪ್ರೇಯರ್ ಮಾಡಿದೀನಿ ಏನೂ ಆಗಿಲ್ಲ, ಏನೂ ಆಗಿಲ್ಲ, ಏನೂ ಆಗಿಲ್ಲ ಅಂತ ಇರ್ತಾರೆ. ನೀವು ಪ್ರಾರ್ಥನೆ ಮಾಡಿದಾದ್ರೆ ದೇವ್ರು ಏನಾದ್ರೂ ಒಂದ್ ಮಾಡಿರ್ತಾರೆ, ಇಲ್ಲ ಸೇವಕರಾದ್ರೂ ನಿಮ್ಮ ಬಳಿಲಿ ಮಾತಾಡ್ತಾ ಇರ್ತಾರೆ. मैसेज भेजा, ಮೆಸೇಜ್ ಬಂತು, पुस्तक भेजा। ಪುಸ್ತಕ ಬಂತು. एक समय में बाइबल पढ़ रहा हूँ, क्या है लॉर्ड, कुछ भी अंडरस्टैंडिंग नहीं हो रहा है, कुछ तो रोशनी दियो, रोशनी दियो, रोशनी दियो, प्रे कर रहा हूँ, कुछ रोशनी नहीं मिल रहा है। ಒಂದ್ಸರಿ ಬೈಬಲ್ ನ ಚೆನ್ನಾಗಿ ಓದುವಾಗ ದೇವರೇ ನನಗೆ ಅಂಡರ್ಸ್ಟ್ಯಾಂಡ್ ಆಗ್ತಿಲ್ಲ, ನನಗೆ ಬೆಳಕು ಕೊಡಿ ಕೊಡಿ ಅಂತ ಕೇಳ್ತಾ ಇದ್ದೀನಿ, ನನಗೆ ಅದು ಬರ್ತಾನೆ ಇಲ್ಲ. क्योंकि अभी 2 चर्च में मैसेज में देना, ಎರಡು ಚರ್ಚಲ್ಲಿ ನಾನು ಸಂದೇಶ ಕೊಡ್ಬೇಕು. इसलिए पास्टर आप बाइबल पढ़ के अभी मैसेज उठाओ, ऐसा बोलते। ಪಾಸ್ಟರ್ ಹೇಳಿದ್ರು ನೀನೇ ಬೈಬಲ್ ಓದಿ ನೀನೇ ಮೆಸೇಜ್ ತೆಗಿ ಅಂತ. क्या मैसेज में दिया वो डेयरी मेरे साथ है, मैं देख के हंस रहा था, क्या क्या मैसेज दिया। ಏನ್ ಮೆಸೇಜ್ ಕೊಟ್ಟಿದ್ದೀನಿ ಅದನ್ನೆಲ್ಲ ಒಂದ್ ಡೈರಿಲಿ ಬರ್ದಿಟ್ಟಿದ್ದೀನಿ, ಅದನ್ನ ಇವತ್ತು ನೋಡಿದ್ರೆ ನಗ್ತಾ ಇದ್ದೀನಿ. 3 पॉइंट्स ಮೂರ್ सही ಪಾಯಿಂಟ್. सी कोडली पूरा पॉइंट्स वो डेयरी में देख रहा था। एक टाइम मेरा पास्टर को पूछा, मेरे को कुछ भी नहीं आ रहा है। ನಾನು ಪಾಸ್ಟರ್ ಹತ್ರ ಹೇಳ್ದೆ ನನಗೆ ಏನು ಬರ್ತಾನೆ नहीं, ಇಲ್ಲ. आप ही जाना, ಅದಕ್ಕೆ ಪಾಸ್ಟರ್ ಹೇಳಿದ್ರು ನೀನೇ ಹೋಗು, आप ही पढ़ना, ನೀನೇ ಓದು. कितना पढ़ना, ಎಷ್ಟು ಓದೋದು, कुछ भी नहीं मिल रहा है। ಏನು ಸಿಗ್ತಾ ಇಲ್ಲ. मनुष्यों का गलत मेरा आंख में आता है ना, पढ़ा ये वचन उसको करेक्ट रहेगा। ಈ ಜನಗಳು ಏನಾದ್ರು ಮಿಸ್ಟೇಕ್ ಮಾಡ್ತಾರಲ್ಲ, ಅವ್ರಿಗೆ ತಕ್ಕನಾಗ ಒಂದ್ ಪಾಯಿಂಟ್ ಸಿಕ್ಕ ತಕ್ಷಣ ಓ ಈ ವಾಕ್ಯ ಇವ್ರಿಗೆ ಕರೆಕ್ಟ್ ಆಗಿ ಹೋಲುತ್ತೆ ಅಂತ क्योंकि बाइबल पढ़ता हूँ ना, उधर आता है वचन, हाँ करेक्ट, परमेश्वर बात कर दिया। किसके लिए? मेरे लिए नहीं, विश्वासी के लिए, एक ये फैमिली के लिए बात करेंगे। इसलिए चर्च बने ही बड़ा, ನೋಡಿ विश्वास ಆ नहीं बड़ा। ಸಮಯದಲ್ಲಿ ಯಾವ್ದಾದ್ರು ವಾಕ್ಯ ಬಂತ ಅದು ಅದಕ್ಕೆ ತಕ್ಕನಾಗ ವಿಶ್ವಾಸ ಇರ್ತಲ್ಲ, ಓ ಇದು ಅವರಿಗೆ ಇವ್ರಿಗೆ ಅಂತೇಳಿ ಹಂಗೆ ಹೋಯ್ತು, ಅದರಿಂದ ಸಭೆ ಬೆಳಿಲಿಲ್ಲ. ಆಗ आपको मालूम नहीं है, शनिवार पूरा मैं रात से सुबह तक रोया हूँ, वचन नहीं मिल रहा था। ವಾಕ್ಯ ಸಿಕ್ಕಲ್ಲ, ರಾತ್ರಿ ಎಲ್ಲ ಹುಡುಕ್ತಾ ಇದ್ದೆ, ಅಳ್ತಾ ಇದ್ದೆ. बाइबल बाइबल ढूंढ रहा, क्या मैसेज देंगे, नहीं मिल रहा। ನಾಳೆ ಏನ್ ಮೆಸೇಜ್ ಕೊಡೋದು ಅಂತ ಹುಡುಕ್ತೀನಿ ಏನೂ ಸಿಕ್ಕೋದಿಲ್ಲ. कुछ तो मिस हो रहा है, ಏನೋ ಮಿಸ್ ಆಗ್ತಾ ಇದೆ. नहीं मैं कुछ तो मिस कर रहा हूँ, ಇಲ್ಲ ನಾನು ಎಲ್ಲೋ ಮಿಸ್ ये ಮಾಡ್ಕೊಂಡಿದ್ದೀನಿ, नहीं है संदेश, ಇದಲ್ಲ ಸಂದೇಶ, कुछ तो है, ಏನೋ ಇದೆ, कुछ तो है। ಏನೋ ಇದೆ. देखो दिल से अभी कंटिन्यूस प्रे कर रहा हूँ, ಕಂಟಿನ್ಯೂ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. देखो ठीक समय में एक बुक आया, ಸರಿಯಾದ ಸಮಯದಲ್ಲಿ ಒಂದು ಪುಸ್ತಕ ಬಂತು. परमेश्वर वचन को बेच कर चंगाई देगा, ದೇವ್ರು ವಾಕ್ಯವನ್ನ ಕಳಿಸಿ ಸೌಖ್ಯ ಮಾಡ್ತಾರೆ. ड्रीम में आके बात नहीं करेगा, ಕನ್ಸಲ್ ಬಂದ್ ಮಾತಾಡಲ್ಲ, बुक्स देगा, ಪುಸ್ತಕ ಕೊಡ್ತಾರೆ, संदेश भेजेगा। ಸಂದೇಶ ಕೊಡ್ತಾರೆ. इसलिए अभी मैं एक डिसाइड किया था, कोई आत्मिक पुस्तक मैं नहीं पढ़ूंगा ऐसा, ನಾನು ಡಿಸೈಡ್ ಮಾಡಿದೆ ಇನ್ನು ಆತ್ಮಿಕ ಪುಸ್ತಕವನ್ನ ನಾನು ಓದೋದು बट ಬೇಡ. मैं प्रार्थना किया, क्या भी आया तो मेरे को नेवी ब्लू में आना ऐसा। ಆದ್ರೆ ಒಂದು ಪ್ರಾರ್ಥನೆ ಈ ರೀತಿಯಾಗಿತ್ತು, ಯಾವ್ದಾದ್ರೂ ನನಗೆ ನೇವಿ ಬ್ಲೂ ಅಲ್ಲಿ ಸಿಕ್ಕಿದ್ರೆ ಅದೆಲ್ಲ ಏನೇ ಬಂದ್ರು ನೇವಿ ಬ್ಲೂ ಅಲ್ಲಿ ಬರಬೇಕು, चप्पल बैग शू क्या भी आए तो नेवी ब्लू आए तो परमेश्वर दिया, ऐसा मैं खुशी हो रहा था। वैसा चप्पल दिया, कपड़ा दिया, ಬಟ್ಟೆ, बैग दिया, ಬ್ಯಾಗು सब कुछ नेवी ब्लू में आ रहा था। ಎಲ್ಲವೂ ನೇವಿ ಬ್ಲೂ ಅಲ್ಲೇ ಬರ್ತಾ ಇತ್ತು. बाद में बुक भी नेवी ब्लू में आए, ಆಮೇಲೆ ಆ ಬುಕ್ಕು ನೇವಿ ಬ್ಲೂ ಅಲ್ಲೇ ಇತ್ತು. ग्लोरियस चर्च उसका पुस्तक का नाम। ಆ ಪುಸ್ತಕದ ಹೆಸರು ಗ್ಲೋರಿ. बट हम डिसाइड किया ना, हम पुस्तक नहीं पढ़ेंगे ऐसा, ನಾನ್ ಡಿಸೈಡ್ ಮಾಡಿದ್ನಲ್ವಾ ಪುಸ್ತಕ ಓದ್ಬಾರ್ದು इसलिए ಅಂತ, सेपरेट रख दिया। ಸಪರೇಟ್ ಇಟ್ಬಿಟ್ಟೆ. बट बहुत अच्छा था नेवी ब्लू में। ಆದ್ರೆ ಆ ಕಲರ್ ಬಹಳ ಚೆನ್ನಾಗಿತ್ತು. बट एक टाइम फास्ट, क्योंकि कंपलसरी शनिवार में फास्टिंग करना ही चाहिए, ಕಂಪಲ್ಸರಿ ಶನಿವಾರ ಫಾಸ್ಟಿಂಗ್ ಇರ್ಲೇಬೇಕು, हाफ डे ಅರ್ಧ ದಿನ, 9 to 12। 9 रात ರಿಂದ में आया नहीं आया प्रेयर करना, बाइबल पढ़ने को मन है नहीं है पढ़ना,
ಓದ್ಬೇಕು, बट वो टाइम ड्राई हो ಪ್ರಾರ್ಥನೆ गया, ಮಾಡ್ಬೇಕು. ಆ ಸಮಯ ನಂಗೆ ತುಂಬಾ ಡ್ರೈ ಅನ್ನಿಸ್ತು. बाइबल पढ़ने का ड्राई, ಬೈಬಲ್ ಓದೋದಕ್ಕೆ ಡ್ರೈ प्रार्थना ಆಗ್ತಾ ಇದೆ, करने को ड्राइनेस, ಪ್ರಾರ್ಥನೆ ಮಾಡೋಕೆ ಡ್ರೈ ಆಗ್ತಾ गाना ಇದೆ, गाने को ड्राइनेस, ಹಾಡಾಡೋದಕ್ಕೆ ಡ್ರೈ अभी ಆಗ್ತಾ टाइम ಇದೆ. पार करना, ಟೈಮ್ ठीक है, ತಳ್ಬೇಕಲ್ವಾ? क्या है देख देंगे वो बुक, ಸರಿ, ಅವಾಗ ಅನ್ನಿಸ್ತು ಸರಿ ಏನಿದೆ ನೋಡೋಣ ಆ ಪುಸ್ತಕದಲ್ಲಿ. आपको आश्चर्य होगा, मैं बैठ के रात तक नहीं उठा, इतना ಆಗ ಕುತ್ಕೊಂಡು ರಾತ್ರಿವರೆಗೂ ಎದ್ದಿಲ್ಲ. मेरा ಅಷ್ಟು दिल की ಚೆನ್ನಾಗಿ. आंखें ओपन हो, ನನ್ನ ಮನ ಕಣ್ಗಳು ತೆರೆಯಲ್ಪಟ್ಟಿತ್ತು. रोशनी आ रहा है, अभी वही मैसेज मैं चर्च को दिया, ಅದೇ ಮೆಸೇಜ್ ನಾನು ಚರ್ಚಿಗೆ ಕೊಟ್ಟೆ. सभी को जीवन बहुत चेंज होने लगा, ಎಲ್ಲರ ಜೀವಿತ ಚೇಂಜ್ ಆಯ್ತು. बाद में मेरा प्यास बढ़ने लगा, ನನ್ನ ದಾಹ ಹೆಚ್ಚಿತ್ತು. कुछ है, यस मेरे को मिल गया, ಓ ಏನೋ ಇದೆ ನನಗೆ ಸಿಕ್ಕಿದೆ. क्योंकि वो आदमी बुक दिया वो चले गया, अभी नहीं मिलेगा, ಆ ಪುಸ್ತಕ ಕೊಟ್ಟು ಹೋದ್ರು, ಅವ್ರು ಸಿಕ್ಲಿಲ್ಲ वो बुक ನನಗೆ. 3-4 पढ़ रहा हूँ, फिर से पढ़ रहा हूँ, फिर से ನಾನು पढ़ रहा हूँ। ತಿರುಗಿ 3-4 ಬಾರಿ ಓದ್ತಾ ಇದ್ದೀನಿ. बाद में परमेश्वर देखो, इसलिए मैं बोल रहा हूँ, आपका प्यास कितना है उतना दूर तक परमेश्वर दिखाते रहेगा, ನಿಮ್ಗೆ ದಾಹ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಮಾತ್ರನೇ ದೇವ್ರು आप ತೋರಿಸೋದು. तृप्त हो गया तो ನೀವು ಅಲ್ಲೇ ನಿಂತು ಬಿಟ್ರೆ श्रेष्ठ वचन आपको परमेश्वर नहीं देगा, ಶ್ರೇಷ್ಠವಾದ ವಾಕ್ಯಗಳನ್ನ ಮುಂದೆ क्योंकि ತೋರಿಸೋದಿಲ್ಲ. आप वैल्यू नहीं करेगा, ಯಾಕಂದ್ರೆ ನೀವು ಅದನ್ನ ವ್ಯಾಲ್ಯೂ ಮಾಡ್ತಾ ಇಲ್ಲ. इसलिए आपका प्यास बढ़ने दो, भक्ति नहीं, प्यास बढ़ने दो। ಅದರಿಂದ ನಿಮ್ಮ ದಾಹ ಹೆಚ್ಚಲಿ, ಭಕ್ತಿ ಅಲ್ಲ. एक आदमी, बस एक आदमी आपको प्यास है, एक आदमी के सभी के मैसेज आएगा, ಒಬ್ರು ದಾಹವಾಗಿದ್ರೆ ಸಾಕು, ಅವರಿಗೋಸ್ಕರ ಸೇವಕರು ಬಾಯಿನ ತೆರೆದು ದೇವ್ರು ಮಾತಾಡ್ತಾರೆ. क्योंकि बहुत स्टोरीज है मेरे साथ, ನನ್ನ ಹತ್ರ ಬಹಳ ಕಥೆಗಳಿದೆ, बहुत लिख के रखा हूँ, ಬಹಳ ಬರ್ದಿಟ್ಟಿದ್ದೀನಿ. आराम से मैं टाइम पास कर सकता हूँ, ಆರಾಮಾಗಿ ನಾನು ಟೈಮ್ ಪಾಸ್ ಮಾಡ್ಬೋದು. बट मैं टाइम पास नहीं कर रहा हूँ। ಆದ್ರೆ ಆ ರೀತಿ ನಾನು ಮಾಡ್ತಾ ಇಲ್ಲ. फाइनेंस के विषय में बात करना नहीं करेंगे सोचा, बट पवित्र आत्मा फोर्स डाल रहा है, मैं भी बढ़ रहा हूँ, मेरे साथ आप भी तैरना सीखो। ಫೈನಾನ್ಸ್ ಬಗ್ಗೆ ಮಾತಾಡಬಾರ್ದಂತ ನಾನು ಅನೇಕ ಸರಿ ಅನ್ಕೊಳ್ತೀನಿ, ಆದ್ರೆ ಪವಿತ್ರ ಆತ್ಮ ತಳ್ತಾನೆ ಇದಾರೆ, ಇಲ್ಲ ಇದು ಮಾತಾಡಂತ. ನಾನ್ ಬೆಳಿತಾ ಇದೀನಿ, ನೀವು ಬೆಳೀರಿ. मैं तैरने को आमीन वो 3 साल मैं अभ्यास किया, नहीं आया, ನಾನು ಈಜೋದಕ್ಕೆ 3 ವರ್ಷ ನಾನು ಅಭ್ಯಾಸ ಮಾಡಿದೆ, ನನಗೆ ಅದು ಬರ್ಲೇ ಇಲ್ಲ. क्योंकि स्विमिंग पूल में गया तो नहीं आता है, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕಲಿಯಕ್ ಆಗಲ್ಲ. ओनली समर हॉलिडे समय हम स्विमिंग पूल जाते, इधर तैरने की जगह नहीं, ಬರೀ ಬೇಸಿಗೆ ಸಮಯದಲ್ಲಿ ಮಾತ್ರನೇ ಸ್ವಿಮ್ಮಿಂಗ್ ಪೂಲ್ ಹೋಗ್ತಿದ್ವಿ, ಇಲ್ಲಿ ಎಲ್ಲೂ ಈಜೋದಕ್ಕೆ इधर ನೀರೇ सभी ಇಲ್ಲ. जगह है, कुआं है, ಬಾವಿ ಇತ್ತು, आमीन, बट वो पानी कैसे आपको मालूम है, ಬಾವಿ ನೀರು, ಕೆರೆ ನೀರು ಹೆಂಗಿರ್ತದೆ ನಿಮ್ಗೆ ಗೊತ್ತು. रायसंदर का ಕೆರೆ ನೀರು कैसा है, उसमें तैरने को सीखने का नहीं होता है, ಅಲ್ಲೆಲ್ಲ ಕಲಿಯೋದಕ್ಕಾಗಲ್ಲ. स्विमिंग पूल ही जाना, ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೇಕು, पैसा पे करना, ದುಡ್ಡು ಕೊಡ್ಬೇಕು. 1 आवर 1 ಅವರ್ಗೆ अंदर जाते हैं, फिर 10 मिनट्स होता है, ड्रेस चेंज करके वो दूसरा ड्रेस डाल के आना, उधर जाके पानी में जंप करने को नहीं होता है। ಅರ್ಧ ಗಂಟೆ ಆಗ್ತದೆ ಒಳಗಡೆ ಹೋಗಿ ನೀರಲ್ಲಿ ಇಳಿಯೋಷ್ಟೊತ್ತಿಗೆ. ट्राई किया ಟ್ರೈ ಮಾಡ್ತಾ ಇದೀನಿ, नहीं ಮಾಡ್ತಾ आ रहा, ಇದೀನಿ, बट तैरना बहुत आशा है, ಆದ್ರೆ ತುಂಬಾ ಆಸೆ ನನಗೆ ಬರ್ತಾನೆ ಇಲ್ಲ. बट मैं सीखा ना, ಆದ್ರೆ ನಾನು ಕಲ್ತೆ. बट एक व्यक्ति को एक ही दिन में सिखाया, ಆದ್ರೆ ಒಬ್ರಿಗೆ ನಾನು ಒಂದೇ ದಿನದಲ್ಲಿ एक ಕಲ್ಸಿದ್ದೀನಿ, ही दिन में सिखाया, ಒಂದೇ ದಿನದಲ್ಲಿ ಕಲಿಸ್ಕೊಟ್ಟೆ, एक ही दिन में, ಒಂದೇ ದಿನದಲ್ಲಿ. हम साल में सीखा, ನಾನು ವರ್ಷಾನ್ಗಟ್ಲೆ ಕಲ್ತೆ, बट एक आदमी को एक ही दिन में सीखा, ಆದ್ರೆ ಒಬ್ರಿಗೆ ಒಂದೇ ದಿನದಲ್ಲಿ क्योंकि ಕಲಿಸ್ಕೊಟ್ಟೆ. मेरे को टेक्निक्स मालूम है, ನನಗೆ ಅದ್ರ ರಹಸ್ಯ ಗೊತ್ತಾಯ್ತು, इसलिए उसको मैं सिखाया, ಅದನ್ನ ಅವ್ರಿಗೆ ಕಲಿಸ್ಕೊಟ್ಟೆ, बहुत लोगों को मैं सिखाया, ಅನೇಕರಿಗೆ ಕಲಿಸ್ದೆ. अंडरस्टैंड हो रहा है, क्योंकि उधर टेक्निक्स चाहिए, ಟೆಕ್ನಿಕ್ ಬೇಕು. रोशनी आ रहा है, हालेलुया, ಹಾಲೆಲೂಯಾ. आपको अच्छा टीचर्स चाहिए, ನಮ್ಗೆ ಒಳ್ಳೆ ಟೀಚರ್ಸ್ಗಳು अभी ಬೇಕು. म्यूजिक क्लास में जाओ, ಮ್ಯೂಸಿಕ್ ಕ್ಲಾಸ್ ಅಲ್ಲಿ ಹೋಗಿ, इंग्लिश कोचिंग जाओ, ಇಂಗ್ಲಿಷ್ आपसे कैसा पैसा लेना, इसीलिए सेंटेंस को 1 मास वो प्लानिंग करता, ठीक है इतना बोल देंगे कल कल कल, क्योंकि वो पैसा के लिए वो एक्सटेंड करता है। ನೋಡಿ, ದುಡ್ಡಿಗೋಸ್ಕರನೇ ನೀವು ಯಾವ್ದಾದ್ರು ಟ್ರೈನಿಂಗ್ ಕೋರ್ಸ್ಗೆ ಏನಾದ್ರು ಹೋದ್ರೆ ಅವ್ರಿಗೆ ಎಲ್ಲ ಗೊತ್ತಿದ್ರು ಎಲ್ಲ ಹೇಳ್ಕೊಡಲ್ಲ. ಅದ್ರಲ್ಲಿ ಆ ಟೈಮ್ ಪಾಸ್ ಮಾಡಿ ಅಷ್ಟು ಮಾತ್ರ ಒಂದೇ ಲೆಸನ್ ಹೇಳ್ಕೊಡೋದು ಅವರು. अभी हमारे ब्रदर मंजुनाथ ब्रदर को कार सिखाना था, वो उसको मालूम है, ट्रैक्टर चलाता है, सभी चलाता है, पास्टर मेरे को थोड़ा ये कार है ना, थोड़ा इतना अच्छा से मेरे को नहीं आता है, थोड़ा डरता हूँ, मेरे को सिखाओ, मेरे को बोला। ಮಂಜುನಾಥ್ ಬ್ರದರ್ ಒಂದು ಕಾರ್ ತಗೊಂಡ್ರು, ಈಗ ಅದನ್ನ ಕಲ್ಸ್ಕೊಡೋದಕ್ಕೆ ನನ್ ಕೇಳಿದ್ರು, ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತು, ಆದ್ರೆ ಹೊಸ ಕಾರ್ ಅಲ್ವಾ, ಅದ್ರಲ್ಲಿ ಸ್ವಲ್ಪ ಏನ್ ಟೆಕ್ನಿಕ್ ಅದಿದೆ ಕಲ್ಸ್ಕೊಡಿ ಅಂತ. हम 3 ड्राइविंग स्कूल गया, 3 ಡ್ರೈವಿಂಗ್ स्ट्रेट जाता है, ಅಲ್ಲಿ ಹೋದಾಗ ಏನ್ ಕಲಿಸ್ತಾರ ಗೊತ್ತಾ, ನೇರವಾಗಿ ಕರ್ಕೊಂಡು ಹೋಗಿ यू टर्न करता है, ಯೂ ಟರ್ನ್ ಮಾಡ್ತಾರೆ, फिर से स्ट्रेट लेके आता है। ಹಾಗೆ ಸ್ಟ್ರೈಟ್ एक दिन हो गया, ಒಂದ್ ದಿನ ಮುಗೀತು, सेकंड दिन ಎರಡನೇ ದಿನ फिर से स्ट्रेट जाना, ಮತ್ತೆ ಸ್ಟ್ರೈಟ್ ಆಗಿ ಹೋಗ್ತಾರೆ. कुछ भी नहीं सिखाता है। ಆ ಏನು बाद में लाइसेंस लेने के समय में ಲೈಸೆನ್ಸ್ ತಗೊಳ್ಳೋ ಸಮಯದಲ್ಲಿ आप बैठ जाओ, ಕುತ್ಕೊಳ್ಳಿ, वही सिखाएगा, लाइसेंस दे देगा। ಅವ್ರೇನೆ ಹೇಳ್ಕೊಟ್ಟು ಅವರೇ ಲೈಸೆನ್ಸ್ कभी ತಗೊಂಡು डरता है हम,
ಯಾಕಂದ್ರೆ ನಾವು अभी face करना, ಫೇಸ್ ಮಾಡ್ಬೇಕಲ್ಲ. यूटर्न कैसा करना, पार्किंग कैसा करना, ಯೂಟರ್ನ್ ಹೆಂಗ್ ಮಾಡ್ಬೇಕು, नाइट में ಪಾರ್ಕಿಂಗ್ कैसे चलाना, ಮಾಡ್ಬೇಕು, ರಾತ್ರಿ ऊपर कैसे चलाना, ಮೇಲೆ बारिश में कैसे आना। ಮಳೆಲಿ ಹೆಂಗ್ ಹೋಗೋದು, ಇದೆಲ್ಲ ಅನುಭವದಿಂದ इसलिए ಬರುವಂತದ್ದು. मैं सोच रहा हूँ परमेश्वर मेरे को ट्रेनिंग बहुत लेट में दे रहा है, बट मेरे से सीखने वाला जल्दी ऊंचा हो जाता है। ದೇವ್ರು ನನಗೆ ಟ್ರೈನಿಂಗ್ ಲೇಟ್ ಆಗಿ ಕೊಡ್ತಾರೆ, ಆದ್ರೆ ನನ್ನಿಂದ ಕಲಿಯೋರ್ನಿಗೆ ಬೇಗ इसलिए आप लोग धन्य है। ಅದನ್ನ ನೀವು ಧನ್ಯರು. हम फाइनेंस बहुत कष्ट में सीख रहे हैं, आपको फट ऐसा की पकड़ दिया, फटाफट फाइनेंस रिलीज हो ನಾವು जाएगा। ಫೈನಾನ್ಸ್ ಬಗ್ಗೆ ಬಹಳ ಲೇಟ್ ಆಗಿ ಕಲ್ತ್ಕೊಳ್ತಿದೀವಿ, ಅದ್ರ ರಹಸ್ಯ ನಿಮಗೆ ಕೊಡ್ತಾ ಇದೀವಿ, ಕೀ ಕೊಟ್ಟ ತಕ್ಷಣ ನೀವು ಬೇಗ ತಗೊಳ್ತಾ ಇದೀವಿ. इसलिए मैं सोच रहा हूँ ब्रदर को किधर लेके गया तो वो अच्छा ड्राइविंग सीखेगा। ನಾನ್ ನೆನೆಸ್ದೆ ಬ್ರದರ್ ನ ಎಲ್ಲಿ ಕರ್ಕೊಂಡೋಗಿ ಒಳ್ಳೆ ಟ್ರೈನಿಂಗ್ ಕೊಡೋಣ ಅಂತ. किधर लेके गया मालूम है? ಎಲ್ಲಿ ಗೊತ್ತಾ ಕರ್ಕೊಂಡೋಗಿ? डायरेक्ट डी मार्ट लेके गया। ಡಿ ಮಾರ್ಟ್ ಕರ್ಕೊಂಡೋದೆ. क्यों मालूम है? ಯಾಕೆ ಗೊತ್ತಾ? उधर अंदर ऐसा है, ऊपर ऐसा है, पार्किंग ऐसा है, इसीलिए उधर लेके गया। बहुत कष्ट है उधर, ये नहीं बमसंद्र डी मार्ट ಇಲ್ಲೇ ಡಿ ಮಾರ್ಟ್ ಅಲ್ಲ, ಬೊಮ್ಮಸಂದ್ರದಲ್ಲಿ डबल अंडरग्राउंड है ಕಾರ್ पार्किंग का। ಪಾರ್ಕಿಂಗ್ ಡಬಲ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ. ಅಲ್ಲಿ ಹೋಗ್ಬೇಕಂದ್ರೆ ಕೆಳಗಡೆ ಇಳ್ದು ಆಮೇಲೆ ಟರ್ನ್ ಮಾಡ್ಕೊಂಡು ಮತ್ತೆ ಕೆಳಗಡೆ ಹತ್ಬೇಕು, ಮೇಲೆ ಹತ್ಬೇಕು, ಈ ತರ ಎಲ್ಲ ಇದೆ. ಪಾರ್ಕಿಂಗ್ ಮಾಡೋದ್ ಕಷ್ಟನೇ. क्योंकि मेरे को मालूम है ऐसा सोच रहा है ना बहुत लोग, ನನಗೆ ಗೊತ್ತು ಅಂತ ಹೇಳ್ತಿರಲ್ಲ, इसलिए कष्ट के जगह में छोड़, अभी कर देखेंगे नहीं होगा, ಇವಾಗ ಗೊತ್ತು ನನ್ನ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಮಾಡಿ ನೋಡೋಣ ಇವಾಗ. बाद में टेक्निक्स ಆ ನಂತರವಾಗಿ उधर ಟೆಕ್ನಿಕ್ ಈಗ ತಗೋಬೇಕು, ऐसा करो, ಈಗ ಮಾಡಿ, तो लेफ्ट में ऐसा हो। ಲೆಫ್ಟ್ ಅಲ್ಲಿ ಈಗ ಬನ್ನಿ. हाँ अच्छा सिखाया पास्टर। ಆಗ ಹೇಳಿದ್ರು ಅವರು, ಚೆನ್ನಾಗಿ ಅರ್ಥ ಆಯ್ತಾ? ಕಲ್ಸ್ಕೊಟ್ರಿ ಪಾಸ್ಟರ್. ಈಗ ನೀವು 80% ಗೆದ್ಬಿಟ್ಟಿದ್ದಾರೆ, ಹೋಗಿ ಇನ್ನು ನೀವು ನೈಟಲ್ಲಿ ಕಲಿಬೇಕು, ಮಳೆಯಲ್ಲಿ ಕಲಿಬೇಕು, ಬೆಟ್ಟದ ಕಲಿಬೇಕು, 3 ಇನ್ನು ಪೆಂಡಿಂಗ್ ಇದೆ 20%। ಈಗ ನೀವು ಸಿಟಿಲಿ ಎಲ್ಲಿ ಬೇಕಾದ್ರೂ ಓಡಿಸ್ಬೋದು। मेरे को मालूम है किधर वो सीख दिया तो ऑल वो सिटी वो जा सकता है। ನನಗೆ ಗೊತ್ತು ಅವರು ಎಲ್ಲಿ ಕರೆಕ್ಟ್ ಆಗಿ ಕಲ್ತ್ಕೊಂಡ್ರೆ ಎಲ್ಲಿ ಓಡಿಸ್ಬೋದು ಅಂತ. मैं भी आराम से लेके जाके यूटर्न करके लेके आ सकता था ना, ನಾನ್ ಕರ್ಕೊಂಡು ಹೋಗಿ ನೇರ ಹೋಗಿ ಯೂ ಟರ್ನ್ ಮಾಡ್ಕೊಂಡ್ ಬರ್ಬೋದಿತ್ತಲ್ಲ. क्योंकि मेरे को मालूम है क्या कष्ट है ड्राइविंग में। ನನಗೆ ಗೊತ್ತಿದೆ ಆ ಡ್ರೈವಿಂಗ್ ಅಲ್ಲಿ ಯಾವ क्या सीख किया तो आपको कॉन्फिडेंस आएगा, ಯಾವ್ದನ್ನ ನಿಮಗೆ ಕರೆಕ್ಟ್ ಆಗಿ ಮಾಡಕ್ ಬಂದ್ರೆ ಕಾನ್ಫಿಡೆನ್ಸ್ ಬರ್ತದೆ. बाद में उसको बिठाया, ಅವ್ರನ್ನ ಕೂರಿಸಿ अभी चलाओ, ಇವಾಗ ಓಡಿಸಿದೆ, हमें देखो इजी से चलाए, ಆ ನಂತರ ಅವಾಗ ಈಸಿ थोड़ा मिस्टेक किया ಮಿಸ್ಟೇಕ್ ಆಯ್ತು तो देखो ಅವ್ರಿಗೆ. यही प्रॉब्लम है, रोड में आप कर सकते, इधर नहीं कर सकते हो, पीछे नहीं आना, अभी जाओ। ಹಿಂದೆ ಬರಂಗೇ ಇಲ್ಲ, ಅಲ್ಲಿ ಡಿಮಾರ್ಟ್ ಅಲ್ಲಿ ಮುಂದೆನೆ ಹೋಗ್ಬೇಕು, ಹೆಂಗ್ ಹೋಗೋದು? बाद में सिक्योरिटी को पागल हो गया, क्या आदमी लोग इधर ही घूम रहा है। ಸೆಕ್ಯೂರಿಟಿಗೆ ಒಂಥರ ಮೈಂಡ್ ಸಿಟಿ ಆಗ್ತಾ ಇದಾರೆ, ಯಾಕಂದ್ರೆ ಇವ್ರು ಏನ್ वो ಮಾಡ್ತಿದ್ರು क्या सोचा, वो लोग रास्ता मालूम नहीं इसीलिए इधर घूम रहा है। वो सर आई मीन यही से जाओ बोल रहा हूँ, हम मैं क्या ट्रेनिंग दे रहा हूँ उधर। ಅಲ್ಲಿ ಸೆಕ್ಯೂರಿಟಿ ಸರ್ ಅವ್ರ ಜಾಗ ಗೊತ್ತಾಗ್ತಿಲ್ಲ ಅಂತ ಅವ್ರು ನಮಗೆ ಗೈಡ್ ಮಾಡ್ತಾ ಇದಾರೆ, ಆದ್ರೆ ನಾ ಅಲ್ಲಿ ಕಲಿಸ್ತಾ ಇದ್ದೀನಿ. रोशनी आ रहा है। बाद में फिर से दूसरा एक जगह गया, लाइन में कैसे पार्किंग करना, ಇನ್ನೊಂದ್ ಜಾಗದಲ್ಲಿ ಕರ್ಕೊಂಡು ಹೋಗಿ ಕರೆಕ್ಟ್ ಲೈನ್ ಗೆ ಹೆಂಗೆ ನಿಲ್ಲಿಸ್ಬೇಕು ಗಾಡಿ. बाद में बहुत कष्ट का जगह है, ಇನ್ನೊಂದ್ ಕಷ್ಟವಾದ ಜಾಗ ಇದೆ, पूरा कार के अंदर आप पार्किंग करना, ಫುಲ್ ಎಲ್ಲಾ ಕಾರ್ಗಳು ಇರ್ತದೆ, ಅದ್ರ ಮಧ್ಯದಲ್ಲಿ ಕಾರ್ ತಗೊಂಡು ಹೋಗಿ ನಿಲ್ಲಿಸ್ಬೇಕು. उधर वो सीखा। हाँ देखा, ಅಲ್ಲಿ ಅವ್ರ ಕಲಿಸ್ದೆ. ಈಗ ಎಲ್ಲಿ ಬೇಕಾದ್ ಓಡಿಸಿ ಆರಾಮ್, ನಾವು ಏನು ಹೇಳಲ್ಲ, ನಡ್ರಿ ಹೋಗೋಣ, ಆಯ್ತು ಸಾಕಿದೆ, ನಿಮಗೆ 80% ಕಲ್ತ್ಬಿಟ್ರಿ, ಕರ್ಕೊಂಡೋಗಿ ನಿಮ್ಮ ಮನೆಯಲ್ಲ ಅಂತಂದ್ರೆ ಕರ್ಕೊಂಡೋದ್ರೆ ಗೊತ್ತಿಲ್ಲ, ನೈಟ್ ಒಂದ್ಸತಿ ಕಲ್ಸ್ಕೊಡ್ಬಿಡಿ ಫಸ್ಟ್, ನೈಟ್ಗೆ ಒಂದು ಜಾಗ ಇದೆ। हालेलुया, हालेलुया। अंडरस्टैंड हो रहा है? इसलिए फाइनेंस भी मे बी एक बी सी डी आपको लेके मैं सिखा सकता हूँ, ನಿಮ್ಗೆ ಫೈನಾನ್ಸ್ ಅಲ್ಲಿ ಕೂಡ ಎ ಬಿ ಸಿ ಡಿ ಅಂತ ಒಂದೊಂದು ಹಂತದಲ್ಲಿ ಕಲ್ಸ್ಕೊಂಡು ಹೋಗ್ಬೋದು, बट मैं आपको डायरेक्ट ನೀವೇ चैनल में लगा रहा हूँ, ಡೈರೆಕ್ಟ್ ಆಗಿ ಒಂದು ಚಾನಲ್ ಅಲ್ಲಿ ಆಗ್ತಾ ಇದೆ. कनेक्ट हो जाओ, ಕನೆಕ್ಟ್ ಆಗ್ರಿ, फाइनेंस कनेक्ट हो जाएगा। ಕನೆಕ್ಟ್ ಆಗ್ತದೆ। कितना लोगों सीरियस में ले रहे हो? ಯಾರೆಲ್ಲ ಸೀರಿಯಸ್ ಆಗಿ मैं ತಗೊಳ್ತೀರಿ? सीखना ही चाहिए, ನಾನ್ ಕಲೀಲೇಬೇಕು, आमेन। वो सीरियस लिया तो ಅದನ್ನ ಸೀರಿಯಸ್ ಆಗಿ देखो ತಗೊಂಡಿದ್ದಾದ್ರೆ 3 आदमी मैं बचाया, 3 ಜನನ ನಾನು पानी ಕಾಪಾಡ್ದೆ, में डूबने आदमी 3 आदमी को बचाया। ನೀರಲ್ಲಿ ಮುಳುಗ್ತಿದ್ದ 3 ಜನನ ಕಾಪಾಡ್ದೆ. क्यों? ಯಾಕೆ? अब एक समय कष्ट में आप सीख किया तो ಒಂದು ಬಾರಿ ನೀವು ಸರಿಯಾಗಿ ಕಷ್ಟಪಟ್ಟು ಕಲ್ತ್ಕೊಂಡ್ಬಿಟ್ರೆ आप दूसरों को भी सिखा सकते हो, ನೀವು ಬೇರೆಯವರಿಗೂ ಕಲಿಸಬಹುದು, डूबने वालों को भी सिखा सकते ಮುಳುಗೋರಿಗೂ ಕಲಿಸಬಹುದು, हो, डूबने वालों को बचा सकते हो। ಮುಳುಗೋರ್ನು ಕೂಡ ಕಾಪಾಡಬಹುದು। इसलिए मेरे हाथ में आंसर है, ಈಗ ನನ್ನ ಕೈಯಲ್ಲಿ ಉತ್ತರವಿದೆ। इसलिए परमेश्वर ऐसा लोग को कनेक्ट करेगा, ದೇವ್ರ ಅಂತ ಜನಗಳನ್ನ ಕನೆಕ್ಟ್ ಮಾಡ್ತಾರೆ, परमेश्वर जरूर लेके आएगा, ದೇವ್ರ ಖಂಡಿತ ಕರ್ಕೊಂಡ್ ಬರ್ತಾರೆ, इसीलिए वो लोग ब्लेसिंग हो जाएगा ना। ಅವ್ರು ಖಂಡಿತ ಆಶೀರ್ವಾದವಂತರಲ್ವಾ, फट मेरे को सम्मान करना ही ಪಟ್ ಅಂತ ನನಗೆ ಸನ್ಮಾನವನ್ನ ಮಾಡ್ತಾರೆ। ಕಲ್ಸ್ಕೊಬಿಟ್ರಲ್ಲ, ಇಷ್ಟು ಬೇಗ ಕಲ್ಸಿದ್ರಲ್ವಾ? ಇಷ್ಟು ಬೇಗ ಫೈನಾನ್ಸ್ ಬರ್ತಾ ಇದೆಯಲ್ಲ, ಆಮೆನ್। ಯಾಕಂದ್ರೆ ನಾವು ಸುತ್ತಿ ಬಳಸಿ ಬೆಟ್ರೋಲ್ ತಿರುಗಿ ಕಷ್ಟಪಟ್ಟಿಂದ ನಿಮ್ಗೆ ಈಸಿಯಾಗಿ ಕಲಿಸ್ತಾ ಇದೀವಿ। ಇದನ್ನ ಸೀರಿಯಸ್ ತಗೊಂಡ್ಬಿಡಿ, ಫಟಾಫಟ್ ಫಟಾಫಟ್ ಅಂತ ಕೆಲಸ ಮಾಡುತ್ತೆ। ಆಮೆನ್, आमेन। कितना सीखना चाहते हो? ಆಮೆನ್। ये भक्ति नहीं है,
ಇದು ಭಕ್ತಿ ಅಲ್ಲ, ट्रेनिंग चाहिए। ಟ್ರೈನಿಂಗ್ ಬೇಕು, सब बोले मेरे को ट्रेनिंग चाहिए, ಟ್ರೈನಿಂग ಬೇಕು. इसीलिए हम बढ़ना है, ಅದರಿಂದ ನಾವು ಬೆಳಿಬೇಕಿದೆ, इसीलिए हम अभ्यास करना है, ನಾವು ಅಭ್ಯಾಸ ಮಾಡ್ಬೇಕಿದೆ. वो प्रैक्टिस। ಇದೆಲ್ಲ ಪ್ರಾಕ್ಟೀಸ್. आई मीन एक ही दिन में स्विमिंग नहीं आएगा। ಒಂದೇ ದಿನದಲ್ಲಿ ಸ್ವಿಮ್ಮಿಂಗ್ ಬರೋದಿಲ್ಲ. सर मेरे बेटी बोला मेरे को भी सिखाओ पापा, ऐसा बोला। मैं बोला स्कूल फर्स्ट जाना, क्योंकि आपको मैं नहीं सिखा सकता हूँ, ಕಾರ್ ಡ್ರೈವಿಂಗ್ ನನಗೂ ಕಲ್ಸ್ಕೊಡಿ ಅಂತ क्योंकि उसको मालूम है, ಹೋಗ್ರಿ. बट उसको मालूम है, बट कैसे चलाना मालूम नहीं है। मैं उसको इजी में सिखा सकता हूँ। अभी आपको ये 0 से स्टार्ट करना मैं नहीं कर सकता हूँ, जाके दीवार में ये कर देगा। इसलिए तो ಅದಕ್ಕೆ कंट्रोल, ಡ್ರೈವಿಂಗ್ ಸ್ಕೂಲ್ಗೆ ಹೋಗು ಅಂತ ಹೇಳಿದೆ. ಯಾಕಂತಂದ್ರೆ ಸ್ವಲ್ಪ ಗೊತ್ತಿರೋರ್ಗಾದ್ರೆ ನಾವು ಅದನ್ನ ಬಿಡಿಸಿ ಇನ್ನು ಹೇಳ್ಕೊಡ್ಬೋದು. ದೊಡ್ಡವರಿಗಾದ್ರೆ क्योंकि मैं हमको मालूम है, अभी उसको कंट्रोल है, ಅವರಿಗೆ ಗೊತ್ತಿದೆ, ಕಂಟ್ರೋಲ್ ಇದೆ. बच्चा लोग को कंट्रोल नहीं है, ಮಕ್ಕಳಿಗೆ ಕಂಟ್ರೋಲ್ ಇಲ್ಲ. क्योंकि मैं इधर बैठता हूँ, वो एक्सीडेंट बजा तो वो चले जाएगा, मैं स्टॉप कर बोल तो डर डर के एक्सीडेंट दबाएगा, बाद में चले जाएगा। बस स्कूल में क्या करेगा, उसको भी कंट्रोल रहता है, वो ब्रेक दबाएगा। ಡ್ರೈವಿಂಗ್ ಕ್ಲಾಸ್ ಅಲ್ಲಿ ಕೊಡ್ತಾರಲ್ಲ, ಆ ಕಾರ್ಗೆ 2 ಕಡೆ ಬ್ರೇಕ್ ಇರುತ್ತೆ, ಈ ಕಡೆನೂ ಬ್ರೇಕ್ ಇರುತ್ತೆ, ಆ ಕಡೆನೂ ಬ್ರೇಕ್ ಇರುತ್ತೆ. ನಮ್ ಕಾರಲ್ಲಿ ಆಗಲ್ಲ, ಒಂದ್ ಕಡೆ ಇರೋದ್ರಿಂದ ಅವಳನ್ನ ಕೂರಿಸಿ ಓಡಿಸು ಅನ್ನುವಾಗ ಭಯ ಪಟ್ಬಿಟ್ಟು ಅವರು ಎಕ್ಸಲೇಟರ್ ಇದನ್ನೆಲ್ಲ ಕೊಟ್ಬಿಟ್ರೆ ಅದ್ ಮುಂದೆ ಹೋಗುತ್ತೆ. आशा में नहीं सीख सकते हो, प्यास में सीख सकते हो। ಆಸೆ ಇದೆ ಅದಕ್ಕೆ ಕಲಿಯಕ್ಕಾಗಲ್ಲ, ದಾಹ ಇದ್ರೇನೆ ಕಲಿಯಕ್ಕಾಗಲ್ಲ. आशा क्या ना पसंद है, ಆಸೆ ಅಂದ್ರೆ ಏನ್ ಗೊತ್ತಾ, ಇಷ್ಟ. मैं भी फाइनेंस में बढ़ना, मैं भी अभिवृद्धि होना चाहता हूँ, आशा क्या तो कभी भी नहीं सीख सकते हो। ನನಗೆ ಆಸೆ ಇದೆ ಫೈನಾನ್ಸ್ ಅಲ್ಲಿ ಬೆಳಿಬೇಕು ಅಂತಂದ್ರೆ ನೀವು ಕಲಿಯೋದಕ್ಕಾಗಲ್ಲ. प्यास होना, ದಾಹ ಬರ್ಬೇಕು. कितना भी नष्ट होने दो, ಎಷ್ಟೇ ನಷ್ಟವಾಗಲಿ, कितना भी आमीन दर्द होने दो, ಎಷ್ಟೇ ನೋವಾದ್ರುನು, कितना भी पे आमीन प्राइस पे करने दो, मैं सीखना ही चाहता हूँ। ಎಷ್ಟೇ ಬೆಲೆಯನ್ನ ಕೊಟ್ರು ಕೂಡ ನಾನು ಕಲಿಲೇಬೇಕು ಅನ್ನೋ ಮನ್ಸ್ ಬೇಕು. मेरे को अच्छा मालूम है, हमारा स्टोव का बर्नर है ना, बर्नर को निकाल के सेल करके 5 रुपए आ रहा था, स्विमिंग सीखने को गया, बाद में बाप से अच्छा मार खाया, किधर है बर्नर, किधर है बर्नर, बर्नर नहीं तो ಸ್ಟವ್ ಮೇಲೆ ಒಂದು ಬರ್ನರ್ ಇರುತ್ತಲ್ಲ, ಅದನ್ನ ಮಾರಿ 5 ರೂಪಾಯಿ ತಗೊಂಡು ಸ್ವಿಮ್ಮಿಂಗ್ ಕಲ್ತಿದ್ದೀನಿ. बाद में अच्छा बाप मेरे को बर्नर दे रहा था। ನಮ್ಮಪ್ಪ ಚೆನ್ನಾಗಿ ಬರ್ನರ್ बहुत मार खाया, ಮಾರ್ಕ್ ಬರೋವರೆಗೂ ಹೊಡೆದಿದ್ದಾರೆ. क्या क्या काम है ना, लहू क्या मिलता है, बाटल गिटल मिल गया तो बस, बीर बाटल मिल गया, जाके ले लो, आमीन दियो, 3-4 पैसा सेव करो। छुट्टी आया, संडे मिला, जयनगर स्विमिंग पूल में हम रहते हैं। हम ಸಂಡೆ ಬಂತಂತಂದ್ರೆ ಏನೇನ್ ಕೈಗೆಲ್ಲ ಸಿಗುತ್ತೆ ಅದನ್ನೆಲ್ಲ ಗುಜರಿಗೆ ಹಾಕ್ಬಿಟ್ಟು ಅದರಿಂದ ದುಡ್ಡು ತಗೊಂಡು ಹೋಗಿ ಸ್ವಿಮ್ಮಿಂಗ್ ಕಲಿತಾ ಇದ್ದೆ. आज भी मेरा फ्रेंड्स बहुत लोगों को स्विमिंग मालूम नहीं, ಇವತ್ತು ನನ್ನ ಸ್ನೇಹಿತರಿಗೆ ಅನೇಕರಿಗೆ ಗೊತ್ತಿಲ್ಲ. हमारे साथ आया, ನಮ್ಮ ಜೊತೆಲಿ ಬಂದವ್ರೆ, वो लोग सीखने को नहीं आया, और खेलने को आया। ಕಲಿಯೋದಕ್ಕೆ ಬರ್ಲಿಲ್ಲ, ಸುಮ್ನೆ ಆಟ ಆಡೋದಕ್ಕೆ ಬಂದ್ರು. प्रश्न आ रहा है, इसीलिए इधर खेलने को मत आओ, ಅದರಿಂದ ಆಟ ಆಡೋಕೆ ಬರ್ಬೇಡಿ, ಕಲ್ಕೊಳ್ಳೋದಕ್ಕೆ ಬರ್ರಿ. आज तक स्विमिंग मालूम नहीं है, ಇವತ್ತುವರೆಗೂ ಅವ್ರಿಗೆ ಗೊತ್ತೇ ಇಲ್ಲ. बट सीखने को आशा है तो ಆದ್ರೆ ಕಲಿಯುವಂತ ದಾಹ ಇದ್ರೆ, ಹಂಬಲ ಇದ್ರೆ, सीरियस लेगा। ಅದನ್ನ ನೀವು ಸೀರಿಯಸ್ ಆಗಿ अब ತಗೊಳ್ತೀರಿ. सीरियस में लिया तो ನೀವು ಸೀರಿಯಸ್ ಆಗಿ ತಗೊಂಡ್ರೆ, अभी एक टाइम हम हमारा बाइबल कॉलेज से एक सुसमाचार को एक जगह लेके गया था, ಸುವಾರ್ತೆ ಸಾರೋದಕ್ಕೆ ಬೈಬಲ್ ಕಾಲೇಜಿಂದ ಒಂದು ಜಾಗಕ್ಕೆ ಕರ್ಕೊಂಡು बहुत ಹೋಗಿದ್ರು. बड़ा एक पानी का जगह, ಬಹಳ ನೀರಿರುವಂತ ಜಾಗದಲ್ಲಿ सभी लोग इधर स्नान कर रहे हैं, ಎಲ್ರು स्टार्टिंग में ಎಲ್ರುನು इतना ही पानी ಸ್ಟ್ರಾಂಗ್ ऐसे ऐसे डाल रहे हैं, क्योंकि सभी डर रहे हैं, क्योंकि ऐसा ಎಲ್ರಿಗೂ है ಭಯ ಅಲ್ಲ, जगह। ದಡದಲ್ಲೇ ಕುತ್ಕೊಂಡು ಸ್ನಾನ ಮಾಡ್ತಾವ್ರೆ ಎಲ್ರು. ओनली 3 आदमी सेंटर में आराम से, ಆದ್ರೆ 3 ಜನ ಮಾತ್ರನೇ ಹೋಗಿ ಮಧ್ಯದಲ್ಲಿ ಹೋಗಿ ಈಜ್ತಾ ಇದ್ವಿ. इसमें मैं भी एक हूँ। ಅದ್ರಲ್ಲಿ ನಾನು ಒಬ್ಬ. सभी लोग बोल रहे 500 फीट है उधर, ಅಲ್ಲ 500 ಆಳ ಅಡಿ ಇದೆ. 500 होता क्या, 1000 होता क्या, तैरना सीखा तो कितना भी डीप है तो आपको डर नहीं आएगा। 500 ಆದ್ರೇನು 1000 ಆದ್ರೇನು ಎಷ್ಟೇ ಡೀಪ್ ಆಗಿದ್ರು ಕಲ್ತವನಿಗೆ ಏನು ಭಯ ಇಲ್ಲ. क्रिश्चियनिटी लाइफ ऐसा ही है, थोड़ा तैरना सीखने के जैसा सीख गया, ಕ್ರಿಸ್ತ ಜೀವಿತ इतना ಆಗಿದೆ. बड़ा समस्या आने दो, आप तैर के आराम से जाएगा। ಕಲಿಬೇಕಾದನ್ನ ಸರಿಯಾಗಿ ಕಲ್ತ್ರೆ ಎಂತದೇ ಸಮಸ್ಯೆ ಬರ್ಲಿ ಆರಾಮಾಗಿ ನೀವು ಹೋಗ್ತೀರಿ. थोड़ा प्रयास करो, ಸ್ವಲ್ಪ ದಾಹ ಪಡ್ರಿ. क्या क्या आपको सिखा रहा हो ना, थोड़ा अभ्यास करो, ಏನೆಲ್ಲ ಇಲ್ಲಿ ಕಲ್ತ್ಕೊಳ್ತೀರೋ ಅದನ್ನ ಅಭ್ಯಾಸವನ್ನ नहीं ಮಾಡ್ಕೊಳ್ಳಿ. आए तो आशा करो, प्रेयर करो, लॉर्ड काम नहीं कर रहा है, क्यों काम नहीं कर रहा है, उसके बारे में फिर से सोचो। ಅದ್ ಬರ್ತಾ ಇಲ್ಲ ಅಂತಂದ್ರೆ ಅದನ್ನೇ ಧ್ಯಾನಿಸ್ರಿ. ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ಧ್ಯಾನಿಸ್ರಿ, ಪ್ರಾರ್ಥಿಸ್ರಿ, ತಿರುಗಿ ಅದನ್ನ ಅಭ್ಯಾಸ ಮಾಡಿ ಅದನ್ನ ನಾನು ಸರಿಯಾಗಿ ಮಾಡ್ತಾ ಇದೀನ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ನೀವು सब ಮಾಡ್ರಿ. में टेक्निक से इतना ही, ಎಲ್ಲಾದ್ರಲ್ಲೂ ಒಂದು ಟೆಕ್ನಿಕ್ ಇದೆ ಅಷ್ಟೇನೆ. वो की पकड़ दिया तो ಅದ್ರ ಸೀಕ್ರೆಟ್ ಗೊತ್ತಾಗ್ಬಿಟ್ರೆ बाद में आपको आराम से काम करेगा। ಆ ನಂತರ ಅದ್ ನಿಮ್ಗೆ ಅಲ್ಲಿ ಆರಾಮ ಕೆಲಸ ಮಾಡ್ತದೆ. इसीलिए पवित्र आत्मा आप सबको एक प्यास देने दो,
ಅದರಿಂದ ಪರಿಶುದ್ಧಾತ್ಮನು ನಿಮಗೆ ಒಳ್ಳೆ ದಾಹವನ್ನ ಕೊಡ್ಲಿ. आमीन। मैं भी आशीर्वाद में रहना, ನಾನು ಆಶೀರ್ವಾದವಾಗಿರ್ಬೇಕು. क्योंकि फाइनेंस बहुत बड़ा सब्जेक्ट है, ಫೈನಾನ್ಸ್ ಅನ್ನೋದು ಬಹಳ ದೊಡ್ಡದಾದ वो ವಿಷಯ. इतना इजी से नहीं आता है। ಅದು ಈಸಿಯಾಗಿ ಬರೋದಿಲ್ಲ. मैं चैलेंज करके बोलता हूँ, ನಾನ್ ಚಾಲೆಂಜ್ ಆಗಿ ಹೇಳ್ತೇನೆ, चर्च छोड़ो, ಚರ್ಚ್ ಬಿಡ್ರಿ, परमेश्वर छोड़ो, ದೇವ್ರನ್ನ ಬಿಡ್ರಿ, शैतान को बोलो ಸೈತಾನ್ ಕೇಳ್ರಿ, मैं आपको ही प्रणाम करता हूँ, ಸೈತಾನೇ ನಾನ್ ನಿನ್ನ ಹತ್ರನೇ ಬರ್ತಾ आप मेरे ಇದ್ದೀನಿ, को सभी दियो पूछ के ನೀನ್ देखो, ಎಲ್ಲವನ್ನ ನನ್ ಕೊಡು ಅಂತ ಕೇಳಿ ನೋಡ್ರಿ. 1 रुपया नहीं देगा। 1 ರೂಪಾಯಿನೂ ಅವನಿಂದ ತಗೊಳಕ್ ಆಗಲ್ಲ. इजी नहीं है। ಈಸಿ ಅಲ್ಲ. शैतान को प्रणाम कर दिया तो सब कुछ दे देगा, ऐसे सोच रहे हो? ಸೈತಾನಿಗೆ ಹೋಗಿ ನಮಸ್ಕಾರ ಮಾಡ್ಬಿಟ್ರೆ ಎಲ್ಲ ಬರುತ್ತೆ ಅಂತ ಅನ್ಕೊಂಡಿದೀರಾ? इजी नहीं है, ಈಸಿ ಇಲ್ಲ. इसलिए बाइबल बोल रहा है, ಅದರಿಂದ ಬೈಬಲ್ ಹೇಳ್ತದೆ, जॉन 15 में ಯೋಹಾನ 15ರಲ್ಲಿ पढ़ेंगे, 19 पढ़ेंगे। यदि तुम संसार के होते तो संसार अपनों से प्रेम रखता, परंतु इस कारण कि तुम संसार के नहीं वरन मैंने तुम्हें संसार में से चुन लिया है, इसीलिए संसार तुमसे बैर रखता है। संसार से आपको परमेश्वर चुन लिया। ನೋಡಿ, ಈ ಲೋಕದಿಂದ ನಿಮ್ಮನ್ನ ಆರಿಸಿ ತೆಗೆದುಕೊಂಡಿದ್ದಾರೆ. आमीन। किधर से परमेश्वर चुना? ಎಲ್ಲಿಂದ ದೇವರು ಆರಿಸಿಕೊಂಡ್ರು ನಿಮ್ಮನ್ನ? किधर से चुना आपको? ಎಲ್ಲಿಂದ ನಿಮ್ಮನ್ನ ಆರಿಸಿಕೊಂಡ್ರು? ये दुनिया सिस्टम से आपको, दुनिया में एक सिस्टम है। ಈ ಲೋಕದ ನಿಯಮದಿಂದ ನಿಮ್ಮನ್ನ ಬಿಡಿಸಿ पैसा चाहिए? ದುಡ್ಡು ಬೇಕಾ? दुनिया में बहुत कष्ट करना ಈ है, ಲೋಕದಲ್ಲಿ ನೀವು ಪರಿಶ್ರಮ ಪಡ್ಬೇಕು, बहुत परिश्रम इजी नहीं है, ಬಹಳ ಕಷ್ಟ ಪಡ್ಬೇಕು, ಈಸಿಯಾಗಿ ದುಡ್ಡು ಬರೋದಿಲ್ಲ. इसीलिए वो आमीन, जगत का दुनिया से पैसा लेने को नहीं होगा, ಅದರಿಂದ ಈ ಲೋಕದವರಿಂದ ನೀವು ಕಾಸು ಇಸ್ಕೊಳ್ಳೋದಕ್ಕೆ ಆಗಲ್ಲ. क्योंकि इजी पैसा नहीं आता है दुनिया में। ಈಸಿಯಾಗಿ ಕೈಲಿ ಬರುತ್ತಲ್ಲ ಆ ದುಡ್ಡು ನಿಲ್ಲೋದಿಲ್ಲ. आमीन। ತಗೊಳಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಕಷ್ಟ ಇದೆ। पानी के मछली के जैसा पैसा आशा किया तो वो नहीं मिलेगा, ದುಡ್ಡನ್ನದು ನೀರಲ್ಲಿ ಬರೀ ಕೈಯಲ್ಲಿ ಮೀನ್ ಹಿಡಿಯೋ ತರ ಹಿಡಿಯಕ್ ಹೋದ್ರೆ ಸಿಗೋದಿಲ್ಲ. इसे पकड़ने को भागा तो वो नहीं मिलेगा। ನೋಡಿ, ಬರೀ ಕೈಲಿ ನೀರಲ್ಲಿ ಮೀನ್ ಹಿಡಿಯಕ್ ಹೋದ್ರೆ ಸಿಗುತ್ತಾ? सिगता मीनू? ಸಿಗುತ್ತಾ? आमीन। आपको क्या चाहिए? ಏನ್ ಬೇಕು ಅದಕ್ಕೆ? ज्ञान चाहिए पकड़ने को। ಅದನ್ನ ಹಿಡಿಯೋದಕ್ಕೆ ಜ್ಞಾನ ಬೇಕು. प्रार्थना से पैसा मछली आके आपको मुंह में नहीं गिरेगा। ನಾನ್ ಪ್ರಾರ್ಥನೆ ಮಾಡ್ತೀನಿ ಅಂದ ತಕ್ಷಣ ಆ ಮೀನೇನ್ ಬಣ್ಣ ಅಂತ ಬಂದು ಬೀಳೋದಿಲ್ಲ. सभी राजा रानी जैसा होना। ಎಲ್ಲರೂ ರಾಜರಾಗಿ ये ರಾಣಿಯಾಗಿರ್ಬೋದು. दुनिया में 2 शक्ति है, ಎರಡು ಶಕ್ತಿಗಳಿದೆ. एक परमेश्वर का शक्ति, ಒಂದು ದೇವರ ಶಕ್ತಿ, सेकंड फाइनेंस का शक्ति। शैतान का शक्ति नहीं है, ಸೈತಾನಿನ ಶಕ್ತಿ ಅಲ್ಲ, ಹಣದ शैतान ಬಲ. फाइनेंस को आमीन यूज करके आदमी लोग को मार रहा है। ಸೈತಾನ್ ಏನ್ ಮಾಡ್ತಾರೆ, ಆ ಹಣವನ್ನ ಯೂಸ್ ಮಾಡ್ಕೊಂಡು ಜನಗಳನ್ನ ಅವನು ಗುಲಾಮರನ್ನಾಗಿ ಮಾಡ್ಕೊಳ್ತಾ इसलिए ಇದ್ದಾನೆ. आमीन 2 राज्य है जगत में, परमेश्वर का राज्य, शैतान का ಈ राज्य। ಲೋಕದಲ್ಲಿ 2 ರಾಜ್ಯ ನಡೀತಾ ಇದೆ. ಯಾವ್ದಂದ್ರೆ ದೇವರ ರಾಜ್ಯ ಮತ್ತೆ ಸೈತಾನನ ಇಷ್ಟ. परमेश्वर का राज्य में कौन राजा है? ದೇವರ ರಾಜ್ಯದಲ್ಲಿ ಯಾರು ರಾಜನಾಗಿದ್ದಾರಂದ್ರೆ परमेश्वर है। ದೇವರೇ शैतान ರಾಜನಾಗಿದ್ದಾರೆ. का राज्य में कौन राजा है? ಸೈತಾನಿನ ರಾಜ್ಯದಲ್ಲಿ ಯಾರು? सेल्फ, ಸ್ವಾರ್ಥ, मैं, ನಾನು, मेरा मार्ग, ನನ್ನ ಮಾರ್ಗ, मैं किसी का बात नहीं ನಾನು सुनूंगा, ಯಾರ ಮಾತನ್ನು ಕೇಳೋದಿಲ್ಲ, मेरा, ನನ್ನದು, मैं, ನಾನು, मैं, मेरे को कोई नहीं बोलना चाहिए, ನನಗೆ ಯಾರು मेरा सब ಹೇಳ್ಬೇಕಾಗಿಲ್ಲ, कुछ मालूम है, ನನಗೆಲ್ಲಾ मैं ಗೊತ್ತಿದೆ, किसी का नीचे नहीं आऊंगा। ನಾನು ಯಾರ ಕೆಳಗೂ ಬರೋದಿಲ್ಲ. वो खुद को आमीन पसंद करता है, प्लीजिंग योरसेल्फ। ಅವರು ತನ್ನನ್ನು ತಾನೇ ಮಹಿಮೆ ಪಡಿಸಿಕೊಳ್ತಾರೆ, ತನ್ನನ್ನು ತಾನೇ ಗೌರವಿಸಿಕೊಳ್ತಾರೆ. बट परमेश्वर के राज्य में, ಆದ್ರೆ ದೇವರ ರಾಜ್ಯದಲ್ಲಿ, परमेश्वर को आप क्या कर रहे हो? प्लीज कर रहे हो। ದೇವರ ರಾಜ್ಯದಲ್ಲಿ ನೀವು ದೇವರಿಗೆ ವಿಧೇಯರಾಗಿ उसको ಅವರ कैसा मैं महिमा करूं, उसको कैसा मैं महिमा करूं, ಹೇಗೆ ನಾನು ದೇವರನ್ನ ಮಹಿಮೆ मेरे ಪಡಿಸಲಿ, जीवन से परमेश्वर कैसा महिमा होगा, ಹೇಗೆ ನನ್ನ ಜೀವಿತದಿಂದ ದೇವರು ಮಹಿಮೆ मैं अभिवृद्धि ಹೊಂದುತ್ತಾರೆ, होने से परमेश्वर का नाम महिमा होगा। ನಾನು ಅಭಿವೃದ್ಧಿ ಆಗೋದ್ರಿಂದ ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ತದೆ. इसलिए 2 राज्य है, 2 ರಾಜ್ಯವಿದೆ. हमको परमेश्वर शैतान का जगत से परमेश्वर का राज्य को हमको लेके आया। ನಾವು ಸೈತಾನಿನ ರಾಜ್ಯದಲ್ಲಿ ಅಂದ್ರೆ ಸ್ವಾರ್ಥ ಜೀವಿತದಲ್ಲಿ ಇದ್ವಿ, ಅಲ್ಲಿಂದ ನಮ್ಮನ್ನ ಬಿಡಿಸಿ ದೇವರ ರಾಜ್ಯಕ್ಕೆ ನಮ್ಮನ್ನ ಕರೆತಂದಿದ್ದಾರೆ. इसलिए परमेश्वर के राज्य में ब्लेसिंग सिस्टम है। ದೇವರ ರಾಜ್ಯದಲ್ಲಿ ಆಶೀರ್ವಾದ ಅನ್ನೋ ಒಂದು ನಿಯಮ ಇದೆ. आमीन। दुनिया में कर्स सिस्टम काम कर रहा है। ಲೋಕದಲ್ಲಿ ಒಂದು ಶಾಪದ ನಿಯಮವಿದೆ. ये बहुत नीचे लेके जाएगा, ಅದು ಆಳವಾಗಿ ನಮ್ಮನ್ನ ಕರ್ಕೊಂಡು ಹೋಗ್ತದೆ. आशीष आपको ऊंचा लेके जाएगा। ಆದ್ರೆ ಆಶೀರ್ವಾದದ ನಿಯಮದಲ್ಲಿ ನಾವು ಬರುವಾಗ ಅದು ನಮ್ಮನ್ನ ಮೇಲೆ ಕರ್ಕೊಂಡು ಹೋಗ್ತದೆ. इधर भी नियम है, ಇಲ್ಲೂ ನಿಯಮ ಇದೆ, इधर भी नियम है। ಇದ್ರಲ್ಲೂ ನಿಯಮವಿದೆ. हालेलुया, ಹಾಲೆಲೂಯಾ. यीशु मसीह का नाम में, ಯೇಸುವಿನ ನಾಮದಲ್ಲಿ आमीन। ಆಮೆನ್.
दो नियम काम कर रहे हैं। ಎರಡು ನಿಯಮಗಳು ಕೆಲಸ ಮಾಡ್ತಾ ಇದೆ. देखो नीचे आएगा, ये क्या है? ನೋಡಿ, ಒಂದು ವಸ್ತುನ ಕೆಳಗಡೆ ಹಾಕಿದ್ರೆ ಕೆಳಗಡೆ ಬೀಳ್ತದ. ಅದೇನ್ क्या है? ಗೊತ್ತಾ? ಏನ್ ಗೊತ್ತಾ? ये वो खुद ऊपर जाएगा, ಅದು ಮೇಲೆ ಆರು ಹೋಗುತ್ತಾ? चाहे ऊपर जाना ಹೋಗ್ಬೇಕೀಗ. चाहिए तो क्या चाहिए? ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? शक्ति ಬೇಕು. ಅದ್ರಲ್ಲಿ ಒಂದು ಶಕ್ತಿ ಕೊಡ್ಬೇಕು ನಾವು. एरोप्लेन आई मीन क्या शक्ति में जा रहा है? ಅದು ಏರೋಪ್ಲೇನ್ ಯಾವ ಶಕ್ತಿಲಿ ಹೋಗ್ತಾ ಇದೆ? शक्ति। बलून बलून किया करके छोड़ो, ಬಲೂನ್ ಮಾಡಿ ಬಿಡಿ, ऊपर जाएगा, बाद में डमार गिरेगा, क्योंकि उसको हवा नहीं तो वो गिर जाता है। ಅದ್ರಲ್ಲಿ ಗಾಳಿ ಹಾಕಿದ್ರೇನೆ ಬಲೂನ್ ಮೇಲೆ ಹೋಗೋದು, ಇಲ್ಲಾಂದ್ರೆ ಕೆಳಗಡೆ ಬರ್ತದೆ. इसलिए बाइबल में परमेश्वर क्या बोल रहा है? मैं आपको कर्ज का सिस्टम से आशीष का सिस्टम को मैं लेके आया हूं। ದೇವ್ರು ಹೇಳ್ತಾ ಇದ್ದಾರೆ, ಶಾಪದ ಒಂದು ನಿಯಮದಿಂದ ನೀನನ್ನ ಆಶೀರ್ವಾದದ ನಿಯಮಕ್ಕೆ ಕರೆ ತರ್ತಾ ಇದ್ದಾರೆ. इसलिए मैथ्यू 6:33 में बोला है, ಮತ್ತಾಯ पहले ये सिस्टम क्या मालूम होने दो। ಮತ್ತಾಯ 6:33 ಹೇಳ್ತದೆ, ಮೊದಲನೇದಾಗಿ ಆ ಸಿಸ್ಟಮ್ ಏನು, ಆ ದೇವರ ರಾಜ್ಯದ ಸಿಸ್ಟಮ್ पहले परमेश्वर का राज और उसका सिस्टम को जानकारी करो। ये सिस्टम का आदमी लोग क्या नहीं मिला आपको मिलेगा। ಮೊದಲನೇದಾಗಿ ಆ ರಾಜ್ಯ ಎಂತದ್ದು, ಆ ರಾಜ್ಯದ ನೀತಿ ನಿಯಮಗಳು ಹೇಗೆ ನಡೀತದೆ ಎಂಬುದನ್ನ ಮೊದಲನೇದಾಗಿ ನೀವು ತಿಳ್ಕೊಂಡ್ರೆ ಈ ಶಾಪದ ಸಿಸ್ಟಮ್ ಇಂದ ಬಿಡುಗಡೆಯಾಗಿ ನೀವು ಆಶೀರ್ವಾದವನ್ನ ಹೊಂದಿಕೊಳ್ಳೋರಾಗಿರ್ತೀರಿ. आप पहले परमेश्वर और उसका सिस्टम को आप जानकारी करके उसमें आप आशा किया तो ये सिस्टम में क्या नहीं मिल रहा है, ये भी मिलेगा, ये भी मिलेगा। ನೋಡಿ, ನೀವು ಮೊದಲು ಆಶೀರ್ವಾದಕ್ಕೆ ಮಾರ್ಗವಾಗಿರುವಂತ ಆ ಸಿಸ್ಟಮಿನ ನಿಯಮಗಳು ಏನು ಅನ್ನೋದನ್ನ ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡ್ರೆ ಈ ಜಗತ್ತಿನಲ್ಲಿ ಇರುವಂತ ಎಲ್ಲ ಯಾರು ಏನಕ್ಕೋಸ್ಕರ ಹಂಬಲಿಸ್ತಾರೆ, आदमी लोग क्या कोशिश कर रहा है, कोशिश कर रहा है, नहीं मिल रहा है, नहीं मिल रहा है ना, ಇವತ್ತು ಜಗತ್ತಿನ ಜನಗಳು ये आपको अंदर आएगा। ಪ್ರಯತ್ನ ಮಾಡ್ತಾ ಇದ್ದಾರೆ, ಸಿಗ್ತಾ ಇಲ್ಲ ಅವರಿಗೆ. ಅದನ್ನ ಈ ಆಶೀರ್ವಾದದಲ್ಲಿ ನೀವು ಹೊಂದ್ಕೋಬಹುದು. इसलिए काम है, ಕೆಲಸ ಇದೆ, प्रैक्टिस है। ಪ್ರಾಕ್ಟೀಸ್ ಇದೆ. हालेलुया। ಹಾಲೆಲೂಯಾ. वो सिस्टम नीचे कर रहा है, ಈ ಶಾಪದ ನಿಯಮ ಏನ್ ಮಾಡ್ತಾ ಇದೆ, ಕೆಳಗಡೆ ಎಳಿತಾ ಇದೆ. तेल के जाओ, ಈಜ್ಕೊಂಡು हाँ ऐसा बोलो नहीं, नीचे जाएगा। ನೀವು ನೀರಲ್ಲಿ ಕೂಡ ಸೈಲೆಂಟ್ ಆಗಿದ್ರೆ ಕೆಳಗಡೆ ಇಳಿದು ಹೋಗ್ತೀರಿ. है ना, कैसा है? कंटिन्यूअस कंटिन्यूअस ಕೆಲಸ ಇದೆ, कंटिन्यूअस ಕಂಟಿನ್ಯೂ प्रैक्टिस करना। ಪ್ರಾಕ್ಟೀಸ್ ಮಾಡ್ಬೇಕು. तेल में देखो पानी में धक 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 करता है, सीख गया तो आराम से तेलेगा। कितने को तेले को मालूम है? तेले को मालूम है? ಈಜ ಟೆಕ್ನಿಕ್ ಗೊತ್ತಾ? ಫಸ್ಟ್ ಎಲ್ಲ ಪಟಪಟ ಅಂತ ಹೊಡೆದ್ಬಿಟ್ಟು ಆಮೇಲೆ ಈಸಿಯಾಗಿ ನಾರ್ಮಲ್ ಆಗಿ ಹೋಗ್ತಾ ಇರ್ತಾರೆ. अंडरस्टैंड हो रहा है? स्टार्टिंग स्पीड में चाहिए, ಸ್ಟಾರ್ಟಿಂಗ್ ಸ್ಪೀಡ್ ಬೇಕು, फोर्स जालना। ಫೋರ್ಸ್ ಹಾಕ್ಲೇಬೇಕು. ಇಲ್ಲ ಅಂತಂದ್ರೆ वो एक टाइम गिरा ना वही टाइम डूब जाता है। ಯಾವ ಟೈಮ್ ಬಿದ್ರೂ ಅದ ಆ ಟೈಮಲ್ಲೇ ಮುಳುಗಿರ್ತೀರ. कोई मनुष्य पानी में गिरेगा ना 3 टाइम नहीं तो 2 टाइम बाहर आता है। ನೋಡಿ, ಯಾರು ನೀರಲ್ಲಿ ಬೀಳ್ತಾರಲ್ಲ ಆಗ ಏನಾಗ್ತದೆ, ಒಂದೆರಡು ಟೈಮ್ ಆ ನೀರಿಂದ ಮೇಲೆ ಬರ್ತಾರೆ. ಯಾಕಂದ್ರೆ ಅವ್ರು ಉಸಿರಾಡ್ತಾರಲ್ಲ ಆಗ ಅವ್ರು ಮೇಲೆ ಬರ್ತಾರೆ. ಒಳಗೆ ಹೋಯ್ತು ಆಮೇಲೆ, ಯಾಕಂದ್ರೆ ನೀರಿದೆಯಲ್ಲ ಅದಕ್ಕೆ ಸ್ವಲ್ಪ ಮೇಲೆ ಬಂದ್ರು ಒಳಗೆ, ಆಮೇಲೆ ಪರ್ಮನೆಂಟ್ ಅಂದರ್. ಆ ನಂತರವಾಗಿ ಉಸಿರಾಡ್ತಾ ಇರ್ತಾರಲ್ಲ ಆ ಕಾರಣಕ್ಕೆ ಅವ್ರ ಮೇಲೆ ಬರೋದು. ಅವ್ರು ಎಷ್ಟು ಬ್ರೀತ್ ಮಾಡ್ತಾರೆ ಅಷ್ಟು ಮೇಲೆ ಬರ್ತಾರೆ. ಇಲ್ಲ ಅಂತಂದ್ರೆ ಆ ಉಸಿರು ಕಲ್ತು ಬಿಟ್ರೆ ಈಸಿ में ಈಸಿಯಾಗಿ इजी सब इजी ಈಸಿ. इतना दूर बहुत लोग तैरने को सीखने वाला भी मर जाता है, मालूम है आपको? ನಿಮ್ಗೆ ಗೊತ್ತಿಲ್ಲ, ಕಲಿಯಕ್ ಹೋದವ್ರು ಕೂಡ ಎಷ್ಟೋ ಜನ ಸತ್ತಿದ್ದಾರೆ. कितना दूर मारेगा, सुस्त हो जाता है ना, टेक्निक मालूम नहीं तो ಸುಸ್ತಾಗುತ್ತಲ್ಲ, ಆಗ ಅವ್ರು ಅದನ್ನ ನಿಲ್ಸ್ಬಿಟ್ರೆ ಈಜೋದನ್ನ बहुत दूर जाना, ಬಹಳ ದೂರ ಹೋಗ್ಬೇಕಿದೆ. दूर जाना तो उसमें भी एक टेक्निक्स है तैरने में। ದೂರ ಹೋಗೋದಕ್ಕೂ ಒಂದು ರಹಸ್ಯವಿದೆ. पीछे आराम से बेड के जैसे जाएगा, आमीन। ಬೆಡ್ ಮೇಲೆ ಮಲಗಿರೋ ತರ ಆಡ್ತಾರೆ ಗೊತ್ತಾ? वो सभी ट्रेनिंग है। ಅದೆಲ್ಲ ಟ್ರೈನಿಂಗ್. हमको क्या ना ऐसे ऐसे करके ऐसे जाके ऐसे आ जाओ, सेंटर में डूब जाता है, सुस्त होता है बहुत। ಇದು ಕೈ ಕಾಲು ಆಡಿಸ್ತಾರಲ್ಲ, ಬಹಳ ಟಯರ್ಡ್ ಆಗುತ್ತೆ. ಟಯರ್ಡ್ ಆದ ತಕ್ಷಣ ನಿಲ್ಸಿದ್ರೆ ಒಳಗಡೆ ಹೇಳ್ಕೊಳ್ತೀವಿ. इसीलिए कंटिन्यूअस प्रैक्टिस है। ಅದರಿಂದ ಕಂಟಿನ್ಯೂ ಪ್ರಾಕ್ಟೀಸ್ ಬೇಕು. बट आपको मालूम हो गया, ನಿಮಗೆ ಅರ್ಥ ಆಗ್ಬಿಟ್ರೆ नेक्स्ट आपका लाइफ ನೆಕ್ಸ್ಟ್ ನಿಮ್ಮ ಜೀವಿತ एक श्रेष्ठ लाइफ हो। ಶ್ರೇಷ್ಠವಾದ ಜೀವಿತವಾಗಿರುತ್ತೆ. कितना काल आने दो, ಎಷ್ಟೇ ಬರಗಾಲ ಬರ್ಲಿ, कितना आदमी को जीरो होने दो, ಯಾರಿಗೆ ಝೀರೋ ಆಗ್ಲಿ, बट आपका घर में चावल कम नहीं ಆದ್ರೆ होगा। ನಿಮ್ಮ ಮನೇಲಿ ಆಹಾರ ಕಡಿಮೆ ಇರೋದಿಲ್ಲ. आपका जीवन में कभी भी जीरो नहीं होगा, ನಿಮ್ಮ ಜೀವಿತದಲ್ಲಿ ಯಾವತ್ತೂ ಝೀರೋ ಆಗೋದೇ क्योंकि ಇಲ್ಲ. आपको आइडियाज मालूम है, ಯಾಕಂದ್ರೆ ನಿಮ್ಗೆ ಐಡಿಯಾ क्योंकि ಗೊತ್ತಿದೆ, आपको की मालूम है, ನಿಮ್ಗೆ ಕೀ ಗೊತ್ತಿದೆ. प्रेयर नहीं करेगा ಪ್ರಾರ್ಥನೆ ಮಾಡಲ್ಲ, क्योंकि आपको तैरना सीख गया ना, ನಿಮ್ಗೆ ಕಲ್ಸ್ಬಿಟ್ರಲ್ವಾ. क्योंकि ये सिस्टम आपको मालूम हो गया ना। ಆಶೀರ್ವಾದದ ನಿಯಮ ಗೊತ್ತಾಗ್ಬಿಟ್ರೆ, इसीलिए ये सिस्टम आशीष का सिस्टम
ನೋಡಿ ಈ ಸಿಸ್ಟಮ್ ಬಂದು ಆಶೀರ್ವಾದದ ಸಿಸ್ಟಮ್. इसलिए मैथ्यू 7 में यीशु मसीह बोला, ಮತ್ತ 7ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ 24 में, 24ರಲ್ಲಿ, आमीन, पत्थर मट्टी घर, ನೋಡಿ ಒಂದು ಕಲ್ಲಿನ ಮೇಲೆ ಕಟ್ಟುವಂತ ಮನೆ, ಒಂದು ಮಣ್ಣಿನ ಮೇಲೆ ಕಟ್ಟುವಂತ ಮನೆ. का मतलब मट्टी का मतलब क्या है? ಮಣ್ಣು ಅಂದ್ರೇನು? वर्ल्ड सिस्टम. ಈ ಲೋಕದ ನಿಯಮಗಳು. आमीन. पत्थर क्या है? ಕಲ್ಲು ಅಂದ್ರೆ ಏನ್ ಗೊತ್ತಾ? गॉड सिस्टम. ದೇವರ ವಾಕ್ಯದ ನಿಯಮಾನುಸಾರವಾಗಿ. चॉइस आपका ही है. ಈಗ ಅವಕಾಶ ನಿಮ್ದೇನೆ. हालेलुया. आप खुद आपको आशा पूरा करना चाहते हो, ನಿಮಗೆ ನೀವೇ ಬಾಳ್ಬೇಕಂತ ಆಸೆ ಪಡ್ತೀರಾ? वर्ल्ड सिस्टम में आप काम करना. ಆಗ ನೀವು ಲೋಕದ ನಿಯಮಕ್ಕೆ ಅಧೀನರಾಗಿರ್ತೀರಿ. इसे दुनिया में आदमी लोग को फाइनेंस ज्यादा है, टाइम नहीं है. ನೋಡಿ ಅದರಿಂದ ಲೋಕದ ಜನ ಅದ್ರಲ್ಲಿ ಆಸೆ ಪಟ್ಟು ಹೊಂದ್ಕೊಂಡೋದ್ರಿಂದ ಅವ್ರಿಗೆ सभी ಹಣ बिजनेस ಜಾಸ್ತಿ ಇದೆ, देखो, ಆದ್ರೆ ಟೈಮ್ ಇಲ್ಲ. बहुत काम है, ಕೆಲಸ ಬಹಳ ಇದೆ, सैक्रिफाइस है. ತ್ಯಾಗ ಮಾಡ್ಬೇಕು ಅವರು. फेथफुल आदमी नहीं मिलेगा. ನಂಬಿಕಸ್ತರು ಇರೋದಿಲ್ಲ. कब कौन चोरी करके भागेगा मालूम नहीं, ಯಾವಾಗ ಕಳ್ತನ ಆಗಿರ್ತದೋ ಹೋಗ್ತದೋ ಗೊತ್ತಿಲ್ಲ. क्योंकि दुनिया भरोसा नहीं कर सकता है. ಈ ಲೋಕದ ಮೇಲೆ ನಂಬಿಕೆ ಇಡಲಿಕ್ಕೆ ಆಗೋದಿಲ್ಲ. बट परमेश्वर सिस्टम ऐसा नहीं है. ಆದ್ರೆ ದೇವರ ನಿಯಮ ಹಂಗಲ್ಲ. इधर ट्रेनिंग देता है ಇಲ್ಲಿ परमेश्वर. ದೇವರು ಟ್ರೈನಿಂಗ್ ಕೊಡ್ತಾರೆ. 4 विषय में ट्रेनिंग देगा. 4 ವಿಷಯದಲ್ಲಿ ಟ್ರೈನಿಂಗ್ ಕೊಡ್ತಾರೆ. फर्स्ट आपको आमीन परिशुद्ध बनाएगा. ಮೊದಲನೇದಾಗಿ ನಿಮ್ಮನ್ನ ಪರಿಶುದ್ಧ ಮಾಡ್ತಾರೆ. सेकंड आपको फेथफुल बनाएगा. ಎರಡನೇದು ನೀವು ನಂಬಿಕೆ ಉಳ್ಳವರಾಗಿ ಇರುವಂತೆ ಮಾಡ್ತಾರೆ. तीसरा आपको ओबीडिएंट व्यक्ति बनाएगा. ಆನಂತರ ವಿಧೇಯತ್ವತೆ ಉಳ್ಳವರಾಗಿ ಮಾಡ್ತಾರೆ. आमीन. डाउट से भगाएगा, फेथ को लेके आएगा. ये ट्रेनिंग आपको है. ಈ ಟ್ರೈನಿಂಗ್ ಬರ್ತದೆ ನಿಮಗೆ. बाद में ही आपके जीवन में अच्छा पैसा आपके लाइफ में परमानेंट आएगा. ಈ ಎಲ್ಲದು ನಿಮಗೆ ಬಂದ್ರೆ ನಿಮ್ ಲೈಫ್ ಅಲ್ಲಿ ಒಳ್ಳೆ ಹಣ ಬರ್ತದೆ, ಅದು ಶಾಶ್ವತವಾಗಿರ್ತದೆ. रोशनी आ रहा है? ये प्रेयर से काम नहीं होगा. ಇದು ಪ್ರೇಯರ್ ಮಾಡೋದ್ರಿಂದ ಬರೋದಿಲ್ಲ. हाँ, मेरे को ये पैसा आने दो, मैं चर्च को दे दूंगा. ನನಗೆ ದುಡ್ಡು ಬರ್ಲಿ ನಾನು ಚರ್ಚಿಗೆ ಕೊಟ್ಬಿಡ್ತೀನಿ. ऐसा नहीं होता है. ಹಂಗ ಎಲ್ಲ ಆಗೋದಿಲ್ಲ. ट्रेनिंग, ಟ್ರೈನಿಂಗ್, ट्रेनिंग, ಟ್ರೈನಿಂಗ್, ओबीडियंस. ವಿಧೇಯತ್ವ. इसलिए एक सेवक बोलता है, बड़ा पत्थर को छोटे छोटे पत्थर इधर रखता है, क्यों मालूम है? वो स्टिफ में स्ट्रांग में रहना. वैसे ही ये ओबीडियंस का छोटा छोटा पत्थर आपको स्ट्रांग करेगा. ಈ ದೊಡ್ಡ ಕಲ್ಲು ಅದು ಇದಾಗಬಾರ್ದಂದ್ರೆ ಅದ್ರ ಕೆಳಗಡೆ ಅದು ಉರುಳು ಹೋಗ್ಬಾರ್ದಂದ್ರೆ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಅಡಿಲಿ ಇಡ್ತಾರೆ. ಯಾಕಂತಂದ್ರೆ ಇದು ಮೂವ್ ಆಗ್ಬಾರ್ದಂತ ಹೇಳಿ. उत्पत्ति 13 में ಆದಿಕಾಂಡ 13ರಲ್ಲಿ 2-3 पढ़ेंगे. 2-3ನೇ ವಾಕ್ಯ ಓದ್ ನೋಡ್ರಿ. ಅಬ್ರಾಹಮನು ಬಹು ಐಶ್ವರ್ಯವಂತನಾಗಿದ್ದನು, ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವೂ ಇದ್ದವು. हाँ, बस ಅವನು अभी 3 पढ़ो. 3 बहुत इंपॉर्टेंट है, मार्क करो. ಅವನು दक्षिण ದೇಶದಲ್ಲಿ दक्षिण देश को छोड़कर ಬಿಟ್ಟು ಮುಂದೆ ಮುಂದೆ ಹಿಂದೆ ಹಿಂದೆ ಅಲ್ಲ, ಮುಂದೆ ಮುಂದೆ ಹೋದನು. ನಾವು ನನ್ನ ಹಾಗೂ ನಿಮ್ಮ ಪ್ರಯಾಣ ಮುಂದೆ ಏನಾಗಬಾರ್ದು. ಮುಂದೆ ಮುಂದೆ ಪ್ರಯಾಣ, ನಮ್ಮ ಹಿಂದೆ ಪ್ರಯಾಣ ಹಿಂದೆ ಪ್ರಯಾಣ ಅಲ್ಲ. ಮುಂದೆ ಆಮೇಲೆ ಯೂ ಟರ್ನು ತಿರುಗಿ ಇಲ್ಲಿ, ಆಮೀನ್, ಈ ಪ್ರಯಾಣ ಅಲ್ಲ, ಮುಂದೆ 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 ಪ್ರಯಾಣ ಮಾಡಿದನು. ಹಾಗೆ 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 ಜಾನ. ನಾವ್ ಯಾವತ್ತು ಮುಂದೆ 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 ಹೋಗ್ತಾ ಇರ್ಬೇಕು, ಹಿಂದೆ ಹಿಂದೆ ಬರೋದಲ್ಲ, ಅಲ್ಲ ಯೂ ಟರ್ನ್ ಮಾಡ್ಕೊಂಡ್ ಬರೋದಲ್ಲ. रोशनी आ रहा है? पीछे पीछे शाप का जीवन है. ಹಿಂದೆ ಹಿಂದೆ ಹೋಗೋದು ಶಾಪದ ಜೀವಿತ. ಅವನಿಗೆ ದುಡ್ಡು ಐಶ್ವರ್ಯ ಜಾಸ್ತಿ ಬಂತು, ಅದಕ್ಕೆ ಅಬ್ರಹಾಂ ಬಿದೋದ. ಯಾರು ಹೇಳಿದ್ರು? ಅವನು ಬಹು ಐಶ್ವರ್ಯವಂತನಾಗಿದನು, ದಕ್ಷಿಣ ದೇಶವನ್ನು ಬಿಟ್ಟನು. ಐಶ್ವರ್ಯ ಆನೆದು ಬಹುತ್ ವಿಷಯ छोड़ देगा. ಐಶ್ವರ್ಯ ಬಂದ್ರೆ ಅನೇಕ ಕೆಟ್ಟ ವಿಷಯಗಳು ನಿಮ್ಮನ್ನ ಬಿಟ್ಟು ಹೋಗ್ತದೆ. आप आगे आगे जाना आशा, ನೀವು ಮುಂದೆ ಮುಂದೆ ಹೋಗೋದಕ್ಕೆ ಇಷ್ಟಪಡ್ತೀರಿ. कुछ भी नहीं तो पीछे ही जाना आशा. ಏನು ಇಲ್ಲ, ಏನು ಬರ್ತಾ ಇಲ್ಲ ಅಂತಂದ್ರೆ ಹಿಂದೆ ಹೋಗ್ತೀರಿ. हालेलुया. इसीलिए आमीन. ये वर्ल्ड सिस्टम क्या है? ಈ ಲೋಕದ ನಿಯಮ ಏನು? ये वर्ल्ड सिस्टम क्या है? ಈ ಲೋಕದ ನಿಯಮ ಏನು? मेरा, माई सेल्फ, ನಂದು, ನನ್ನ ಇಷ್ಟ, आमीन, मैं किसी को नहीं दूंगा. ನಾನು ಯಾರಿಗೂ ಕೊಡೋದಿಲ್ಲ. मेरा, आई ನಂದು, ನನಗೆ, फोकस, मेरा मेरा मेरा. ನನಗ್ ಬೇಕು, ನಂದು ನಂದು ನಂದು. बट परमेश्वर सिस्टम क्या है? ಆದ್ರೆ ದೇವರ ಸಿಸ್ಟಮ್ ಏನ್ ಗೊತ್ತಾ? अदर्स अदर्स अदर्स. ಇತರರಿಗೆ ಕೊಡೋಣ, ಇತರರಿಗೆ ಸಹಾಯ ಮಾಡೋಣ, ಬೇರೆಯವ್ರ ಬಗ್ಗೆ ಕುರಿತಾದ
ಒಳ್ಳೆ ಆಲೋಚನೆಗಳು. जब अब दूसरों को देंगे, ಯಾವಾಗ ನೀವು ಬೇರೆಯವರಿಗೆ ಸಹಾಯ मैं भी ಮಾಡ್ತೀರಿ, एक आशीष का व्यक्ति होना आशा आता है, ಯಾವಾಗ ನಾನು ಇನ್ನೊಬ್ಬರಿಗೆ ಕೊಡುವಂತ ವ್ಯಕ್ತಿ ಆಗಿರ್ಬೇಕು ಅನ್ನೋ ಆಸೆ ಬರ್ತದೆ, जरूर आपको ये तैयारी करके ये देगा, एक दिन ऐसा हो जाएगा। ಖಂಡಿತವಾಗಿ ಆ ರೀತಿಯಾಗಿ ತಯಾರಿ ಮಾಡಿ ನಿಮಗೆ ಹಣವನ್ನ ಕೊಡ್ತಾರೆ. ಆ ಹಣದಿಂದ ನೀವು ನೆನೆಸ್ತಿರಲ್ವಾ ಸಹಾಯ ಮಾಡ್ಬೇಕು, ಆ ತರ ನೀವು ಆಗಿರ್ತೀರಿ. रोशनी आ रहा है, मैं अच्छा होना, ನಾನ್ मैं ಚೆನ್ನಾಗಿರ್ಬೇಕು. सबको दिखाना, ನಾನು ಎಲ್ರಿಗೂ मैं ತೋರಿಸ್ಬೇಕು. कितना आशीर्वाद, वो नहीं है। ನಾನು मैं ಎಷ್ಟು आशीर्वाद ಆಶೀರ್ವಾದವಾಗಿದ್ದೀನಿ. होना ಅದಲ್ಲ ಜೀವನ ಅಂತಂದ್ರೆ ನಾನು ಆಶೀರ್ವಾದವಾಗಿರ್ಬೇಕು, बहुत लोगों में बांटने का व्यक्ति होना। ಅನೇಕರನ್ನ ನಾನು ಪೋಷಿಸುವ ವ್ಯಕ್ತಿಯಾಗಿ ಮಾರ್ಪಡ್ಬೇಕು. देखो पवित्र आत्मा आए तो ऐसे ही करेगा। ನೋಡಿ, ಪವಿತ್ರಾತ್ಮ ಬಂದ್ರೆ ಇದನ್ನೇ ಮಾಡೋದು. जगत का सिस्टम क्या है? ಲೋಕದ ನಿಯಮ ಏನು? सभी आमीन रखता है, कुछ किसी को भी कुछ भी नहीं देगा। ಎಲ್ಲವನ್ನ ಸೇರಿಸಿ ಇಡ್ತಾರೆ, ಯಾರಿಗೂ ಒಂದ್ ಚೂರು ಕೊಡೋದಿಲ್ಲ. एक आदमी इधर मरा, ಒಬ್ಬ ಸತ್ತಿದ್ದ, उसका बेड के नीचे 1,20,000 रुपीस था। ಅವರ ಸತ್ತೋದ್ರಲ್ಲ, ಅವ್ರ वो हॉस्पिटल को नहीं गया, बेड में बीमारी में ही मरा, ನೋಡಿ ಅಷ್ಟೊಂದು ದುಡ್ಡಿದ್ರು ಹಾಸ್ಪಿಟ್ಲಿಗೆ ಹೋಗ್ದೇನೆ ಹಾಗೇನೆ ಕಾಯಿಲೆಲ್ಲೇ ಸತ್ತೋದ್ರು. क्योंकि गवर्नमेंट हॉस्पिटल गया, उधर काम नहीं हुआ, प्राइवेट जाने को बोला। ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರು ಅವ್ರಿಗೆ ವಾಸಿ ಆಗ್ಲಿಲ್ಲ, ಪ್ರೈವೇಟ್ ಹೋಗಂದ್ರೆ ಹೋಗ್ಲಿಲ್ಲ. 10,000 रुपीस वो खर्च किया होगा, तो ಒಂದ್ 10,000 ರೂಪಾಯಿ ಖರ್ಚು ಮಾಡಿದ್ರೆ वो आरोग्य में होना, ಅವ್ರು ಆರೋಗ್ಯವಾಗಿರ್ಬೋದಿತ್ತು. क्योंकि 1 रुपए उठने को मन नहीं आता। ಅದರಿಂದ 1 ರೂಪಾಯಿ ತಕೊಳ್ಳೋಕು ಮನ್ಸಿಲ್ಲ. जगत ईजी नहीं है, कंजूस है, वही बोला, सेल्फ आता है। ಜಗತ್ತು ಬಹಳ ಜಿಪುಣತನದಿಂದ ಓಡ್ತದೆ, ಅದು ನನಗ್ ಬೇಕು, ನನಗೆ ಅಂತ ಹೇಳಿ इससे 950 रुपीस पॉकेट में रहता है, 50 रुपीस आए तो 1,000 रुपीस हो जाएगा ना, वही सोचता रहता है। हमें 100 रुपीस दे दिए तो 850 हो जाएगा, हमको ये माइंड नहीं है, ये माइंड ही रहेगा। ನೋಡಿ, 950 ರೂಪಾಯಿ ಇರುತ್ತೆ, ಅಲ್ಲಿ ಮನ್ಸು ಹೆಂಗಿರುತ್ತೆ ಅವ್ರಿಗೆ ಅಂದ್ರೆ, ಅಯ್ಯೋ ಇನ್ನ ಇಷ್ಟಿದೆ, ಇನ್ನೊಂದ್ 50 ರೂಪಾಯಿ ಬಂದ್ರೆ 1000 ಆಗ್ತದಲ್ಲ ಅನ್ನೋ ಮೈಂಡ್ ಇರ್ತದೆ ವಿನಃ, ಇದ್ರಲ್ಲಿ ಒಂದ್ 100 ರೂಪಾಯಿ ಕೊಡೋಣ, ಇನ್ನು 850 ರೂಪಾಯಿ ಇರುತ್ತಲ್ಲ ಅನ್ನೋ इसलिए mind चीटी ಇರಲ್ಲ. में, लोन में ये सभी लोग पैसा डाल देता है ना, परमेश्वर को देने को मन नहीं आता, क्योंकि 1,000 रुपीस देना क्या चर्च को, यही 1,000 रुपीस है तो ये चीटी दे सकता, कुकर आता है ना। ನೋಡಿ ಎಂತ ಮನ್ಸಿರ್ತದೆ ಅಂತಂದ್ರೆ, ಸಭೆಗೆ 1,000 ರೂಪಾಯಿ ಕೊಡೋದಕ್ಕೆ ಮನ್ಸಿರಲ್ಲ, ಆದ್ರೆ ಅಲ್ಲಿ ಯಾರೋ ಚೀಟಿ ಹಾಕ್ತಿದಾರೆ ಅಂತಂದ್ರೆ, ಅಯ್ಯೋ ಒಂದ್ ಕುಕ್ಕರ್ ತಗೋಬೋದಲ್ಲ, 1,000 ರೂಪಾಯಿ ಕಟ್ಬಿಡೋಣ कैलकुलेशन में देखा, ಅಲ್ಲಿ ಬೇರೆಯವರಿಗೆ ಅವ್ರ ಕೈಲಿ ಚೀಟಿ ಹಾಕಿ ಚೀಟಿನೂ मेरे को कुकर आएगा, ನನಗೆ ಕುಕ್ಕರ್ ಬರ್ತದೆ, हमको कपड़ा मिलेगा, ನನಗೆ बट्टे ತಗೊಳ್ತೀನಿ, पटाखे चीटी, पटाखे सभी चीटी। गलत नहीं है, डालो, हम भी डाला है। ತಪ್ಪೇನಿಲ್ಲ ಹಾಕ್ರಿ, ಆದ್ರೆ पटाखे चीटी में प्लेट्स आए ना, और ये एक विश्वासी को मैंने दिया। ಪಟಾಕಿ ಚೀಟಿಲ್ ಬಂದ್ ಪ್ಲೇಟ್ಗಳನ್ನೆಲ್ಲ कितना लोग को प्लेट्स में दिया, आज वो प्लेट्स 950,000 रुपीस रहेगा, बड़ा बड़ा प्लेट। ಒಂದು प्लेट ಬಂದು 1,000 ರೂಪಾಯಿ 20 प्लेट्स मिला मेरे को, 20 प्लेट ತಂದೆ. मैं वो सोच में प्लेट्स मिल रहा है ना, कुछ तो देंगे, अभी मैं नहीं डाल रहा हूँ। बाद आदमी को प्लेट दे के कुछ फायदा नहीं। रोशनी आ रहा है, कितना लोग को प्लेट्स मिला, कितना लोग घर में है, प्लेट्स मिला आपको, आपको नहीं मिला, आपको नहीं मिला। ಪಾಸ್ಟರ್ ಚೀಟಿ ಹಾಕಿದ್ರೆ ಅದೇ ಹೇಳ್ತಾರೆ, ಯಾರಿಗಾರು ಕೊಡಕ್ ಆಗುತ್ತೆ ಕೊಡು ಹಾಕು ಅಂತ ಹೇಳಿ. कुछ तो बर्तन आएगा ना, ಏನಾದ್ರು ಪಾತ್ರೆ ಬರುತ್ತಲ್ಲ, ಕೊಡೋಣ ಜನಕ್ಕೆ, ಕಮ್ಮಿ पैसा ಏನೋ ಒಂದು ಬರುತ್ತೆ, ಏನೋ ಒಂದು ಕೊಡೋಣ। ऐसा बहुत चीटी हम देखो, मेरा माइंड सेट दूसरा है, बहुत लोग पूरा स्टोर करके रख देते हैं, बाद में डस्ट होके पूरा कीट खाएगा, हमारा बेटी का शादी के लिए बाद में होल्स हो जाएगा, किसी को ನೋಡಿ ಎಲ್ಲಾ ಸೇರ್ಸಿಟ್ಟು ನನ್ನ ಮಗಳು ಮದ್ವೆಗೆ ಅಂತ ಸೇರ್ಸಿರ್ತಾರೆ, ಆಮೇಲೆ ಅದೆಲ್ಲ ಹಾಳಾಗಿರುತ್ತೆ, ತುಕ್ಕಿಡ್ದೋಗುತ್ತೆ, ಆಮೇಲೆ ಯಾರಿಗೂ ಪ್ರಯೋಜನ ಇಲ್ಲ ಅದು। इसलिए चीटी डालो, गलत नहीं है, ಚೀಟಿ ಹಾಕ್ರಿ ಪರವಾಗಿಲ್ಲ, आमीन, क्या क्या डालते हो डालो, ಏನ್ ಮಾಡ್ಬೇಕು ಮಾಡ್ಕೊಳ್ಳಿ, उद्देश्य क्या है, ಆದ್ರೆ ನಿಮ್ ಉದ್ದೇಶ ಹೆಂಗಿದೆ, उद्देश्य क्या है, ಉದ್ದೇಶಗಳೇನು? क्योंकि सभी छोटा से स्टार्ट होता है, ಎಲ್ಲವೂ ಚಿಕ್ಕದಿಂದನೇ ಆರಂಭ बाद ಆಗೋದು, में परमानेंट। ಆನಂತರ ಪರ್ಮನೆಂಟ್ इसलिए मैं ಆಗಿ। हर एक विश्वासी को बोलता हूँ, आपका बर्तन फर्स्ट भर्ती करेगा परमेश्वर, ಮೊದಲು ನಿಮ್ಮ ಪಾತ್ರೆನ ತುಂಬಿಸ್ತಾರೆ ದೇವರು, नेक्स्ट ओवरफ्लो में आएगा ना पानी, ಆನಂತರವಾಗಿ ನೀರ್ ತುಂಬಿ यही आप दूसरों को देने का लाइफ होगा, ನೋಡಿ ಎಕ್ಸ್ಟ್ರಾ ಆಗಿ ಬರ್ತಾ ಇರುತ್ತಲ್ಲ ಅದನ್ನೇ ನೀವು ಇನ್ನೊಬ್ರಿಗೆ ಕೊಡೋದು। बट ये आपको चाहिए, ಇಂಥ ಜೀವನ ಬೇಕು ನಿಮ್ಗೆ, ये आपको चाहिए, ಇಂಥದ್ ಬೇಕು, ओवरफ्लो में अच्छा काम करना। ಬರ್ತಾ ಇದೆ ತುಂಬಿ ಹೊರ ಸುಸ್ತಾ ಇದೆಯಲ್ಲ, ಅದ್ರಲ್ಲಿ ನಾವು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಬರ್ಬೇಕು। रोशनी आ रहा है, इसलिए यीशु मसीह बोला 2 कपड़ा है तो एक कपड़ा दूसरों को दियो बोला, अदरिंदा यीशु एक स्वामी कपड़ा में दूसरों को दियो नहीं बोला,
ಒಂದ್ ಬಟ್ಟೆ ಇಟ್ಕೊಂಡಿರೋನ್ ಎಲ್ಲಾ ಕೊಟ್ಬಿಡು ಅಂತ ಹೇಳಿಲ್ಲ. ನಮ್ಗೇನು ಬೇಡ ಬ್ರದರ್, ನಮ್ಗೇನು ಬೇಡ ಬ್ರದರ್, ದರಿದ್ರ ಆಗ್ಬಿಡ್ತೀರಾ. ನಿಮಗ್ ಬೇಕು, ಆಪ್ಕೋ ಚಾಹಿಯೇ, ओवरफ्लो दूसरों को देना। हालेलुया। ಓವರ್ಫ್ಲೋ ಆಗಿ ದೇವ್ರು ಕೊಡ್ತಾರೆ. इसलिए मेरे को भी एक प्लेट है, ನಂದು ಒಂದ್ ಪ್ಲೇಟ್ ಇದೆ. ओवरफ्लो प्लेट सबको दिया। ಓವರ್ಫ್ಲೋ ಬಂದಿದ್ನ ನಾನು ಕೊಟ್ಟೆ. अंडरस्टैंड हो रहा है? बट वो प्लेट मैं नहीं खा रहा हूँ, मैं बोल रहा हूँ। अंडरस्टैंड हो रहा है? क्योंकि ऐसे ऐसे डाल डाल के हम खाना पसंद नहीं है। बॉक्स टाइप प्लेट है ना, तोड़ी तोड़ी ತಿನ್ನೋ ಜೀವನ ಬೇಡ. ಆಮೇಲೆ ಧಾರಾಳವಾಗಿ ಸುರಿದು ತಿನ್ನಬೇಕು. यीशु मसीह का नाम में टाइम हो गया, नेक्स्ट वीक कंटिन्यू करेंगे। कुछ सीख रहे हो आप? ಕಲಿತಾ सीख रहे हो? ಇದ್ದೀರಾ? मैं, ನಾನು, मेरा, ನಂದು, मैं अच्छा रहना, ನಾನ್ ಚೆನ್ನಾಗಿರ್ಬೇಕು, मैं ही बढ़ना ನಾನೇ ಬೆಳಿಬೇಕು नहीं है। परमेश्वर सिस्टम क्या है? ದೇವರ ನಿಯಮ ಏನು? इसीलिए आपका सैलरी में तैत्स के बारे में आपको सिखाया। ಆದ್ರಿಂದಾನೇ ನಿಮ್ಗೆ ಬರುವ ಹಣದಲ್ಲಿ ತೈತ್ ತೆಗೆಯೋದು ಹೇಳಿದೆ. क्यों तैत्स? अभी ಯಾಕೆ ತೈತ್ ಅಂದ್ರೆ अभी हमारा साथ आप काम कर रहे हो। ನಮ್ಮ ಜೊತೆಯಲ್ಲಿ ನೀವು ಸೇರ್ತೀರಿ. आमीन। आगे आगे बढ़ना, ಮುಂದೆ ಮುಂದೆ ಬೆಳಿಬೇಕು. इसीलिए हमारे विश्वासी बहुत लोग तैत में फेथफुल हो गया। ನಮ್ಮ ಜನಗಳು ತೈತ್ ಕೊಡೋದ್ರಲ್ಲಿ नेक्स्ट नेक्स्ट ಇದ್ದಾರೆ. नेक्स्ट नेक्स्ट है। ಇನ್ನೂ ಇದೆ, ಇನ್ನು ಬೇರೆ ಬೇರೆ ಎಲ್ಲ ಇದೆ. अंडरस्टैंड हो रहा है? नेक्स्ट 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 ಮುಂದೆ 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 ಓದನು। आमीन। इससे बहुत लोग तैत में आमीन परमानेंट हो गया, ತೈತಲ್ಲಿ ಈಗ ನಮ್ಮ ಜನಗಳು ಪರ್ಮನೆಂಟ್ ಆಗಿ बट उधर ಮಾಡ್ತಾ से ಇದ್ದಾರೆ. थोड़ा भी चेंज नहीं होगा। ಆದ್ರೆ ಅಲ್ಲಿಂದ ಸ್ವಲ್ಪ ಮೇಲೆ ಬರ್ಬೇಕು. बट उधर से आगे 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 किधर, कितना दूर तक जाना? ಅಲ್ಲಿಂದ ಎಲ್ಲರಿಗೂ ಮುಂದೆ ಕಲಿಬೇಕು ಮುಂದೆ ಅಂತ? ಎಲ್ಲಿವರೆಗೂ ಹೋಗ್ಬೇಕು? फर्स्ट स्टेप अभी आप तैरना सीखा, वो बहुत सिस्टम है तैरने में। ನೋಡಿ, ಈಜಲ್ ಕೂಡ ಹಂತಗಳಿದೆಯಲ್ಲ, ಮೊದಲೇ ಅಂತ ಕಲ್ತ್ಕೊಂಡ್ರಿ. नेक्स्ट सिस्टम क्या है? ನೆಕ್ಸ್ಟ್ ಏನು? पवित्र आत्मा बात करेगा, ಪವಿತ್ರಾತ್ಮ ಮಾತಾಡ್ತಾರೆ. तुरंत करना अभ्यास कर, ತಕ್ಷಣ ಮಾಡುವುದನ್ನು ಅಭ್ಯಾಸ क्योंकि ಮಾಡ್ಕೊಂಡ್ರಿ. अब्राहम, ಅಬ್ರಹಾಮನು परमेश्वर बोला ದೇವ್ರು ಹೇಳಿದ್ರು, आपका एक ही बेटे को दे, ನಿನ್ನ ಒಬ್ಬನೇ ಮಗನನ್ನ ಕೊಡು. प्यारे बेटे, ನಿನ್ನ ಪ್ರೀತಿಯ पुराना ಮಗನು. कपड़ा नहीं। ಹಳೆ ಬಟ್ಟೆ ಅಲ್ಲ. आमीन। क्या कपड़ा? ಎಂತದು? आपको पसंद का, ನೀನ್ ಇಷ್ಟಪಟ್ಟಿದ್ದನ್ನೇ ಕೊಡು. पसंद का। ನೀನ್ ಇಷ್ಟಪಟ್ಟಿರೋದು एशिया ಕೊಡು. 58 में एक वचन देके मैं स्टॉप करता हूँ। एशिया 58 आओ। कितना लोग उपवास करना चाहते हो? उपवास नहीं हो रहा है 58 में? सीखना चाहते हो? ಕಲಿಯೋದಕ್ಕೆ ಇಷ್ಟಪಡ್ತಾ ಇದ್ದೀರಾ? परमेश्वर बोल रहा, रियल फास्टिंग क्या है? परमेश्वर इधर बोल रहा है। ದೇವ್ರು ಹೇಳ್ತಾರೆ ನಿಜವಾದ ಉಪವಾಸವೆಂದ್ರೇನು? 10 पढ़ो। 10ನೇ ವಾಕ್ಯ ಓದ್ರಿ. उदारता से भूखे की सहायता करो। देखा, ನಿಮಗೆ ಪ್ರಿಯವಾದದ್ದನ್ನು, ಹಸಿದವರಿಗೆ. ನಿಮಗೆ ಪ್ರಿಯವಾದದ್ದನ್ನು। ನಿಮ್ಗೇನು ಇಷ್ಟ ಊಟದಲ್ಲಿ? आपको क्या पसंद है खाने में? क्या पसंद है? कोई दे दो। हम देते हैं क्या? हम कोई भिक्षक आता है ना, क्या देते आप? बिरयानी बना के देगा आप? क्या करेगा? ये पुराना रोटी गिटी इडली गिडली है, देखो दे दो। आपका पसंद पसंद, ನಿಮಗೆ ಪ್ರಿಯವಾದದ್ದನ್ನು आपका ಕೊಡಿರಿ. पसंद। देखो बहुत लेवल्स है, इसे देने में इजी नहीं है, ಲೆವೆಲ್ಸ್ ಇದೆ, ಈಸಿ ಅಲ್ಲ. इसीलिए वो भी लेवल्स है। ಅದು ಲೆವೆಲ್ ಇದೆ. तैत आ गया, आप ತೈತ್ ಬಂದ್ರ, ट्रेन में बैठ गया, आप ಈಗ ಟ್ರೈನ್ ಅಲ್ಲಿ ಕೂತಿದ್ದೀರಿ. अभी एक एक जंक्शन आपको सिखाते ಈಗ हैं। ಒಂದೊಂದು ಜಂಕ್ಷನ್ ಬರ್ತದೆ, ಒಂದೊಂದ್ರಲ್ಲೂ ಒಂದೊಂದು बट ಕಲಿಬೇಕು. एक लाइफ आएगा, ಒಂದು ಜೀವನ ಬರ್ತದೆ, आप योसेफ हो जाएगा। ನೀವು ಏಸೇಫನ್ ಆಗಿ ಇರ್ತೀರಿ. इसीलिए परमेश्वर वो ट्रेनिंग मेरे को और आपको दे। ಅದ್ರಿಂದಾನೇ ದೇವ್ರು ಆ ಟ್ರೈನಿಂಗ್ ನನಗೂ ನಿಮ್ಗೂ ಕೊಡ್ತಾ ಇದ್ದಾರೆ. कितना लोग सीखना चाहते ಎಷ್ಟು हो? ಜನ ಕಲಿಯೋದಕ್ಕೆ ಇಷ್ಟಪಡ್ತೀರಿ? आशा मत करो, ಆಸೆ ಮಾಡ್ಬೇಡ್ರಿ. दूसरों का अभिवृद्धि देख के जलन मत हो जाओ। ಬೇರೆಯವರು ಉದ್ಧಾರ ಆಗೋದ್ ನೋಡಿ ಹೊಟ್ಟೆ ಕಿಚ್ಚ आप ಪಡ್ಬೇಡ್ರಿ. भी आ जाओ। ನೀವು ಬನ್ರಿ. वो कुछ तो पवित्र आत्मा का काम कर दिया, फटाफट लेवल हो जाएगा। ಅವರು ಪವಿತ್ರಾತ್ಮ ಹೇಳಿರುವಂತ ಮಾತನ್ನ ಕೈಗೊಂಡು ನಡೆದ್ರು, ಅದಕ್ಕೆ ಅವ್ರು ಉದ್ಧಾರ ಆಗಿದ್ದಾರೆ. टाइट्स एक ही लेवल का ब्लेसिंग है, ತೈತ್ ಅನ್ನೋದು ಎಲ್ಲರಿಗೂ ಒಂದೇ ಲೆವೆಲ್ ಅಲ್ಲಿ बट ಬರ್ತದೆ. पवित्र आत्मा कुछ बोल के करते हो ना, सडन ट्रेन शिफ्ट हो जाएगा। ಪವಿತ್ರಾತ್ಮ ಹೇಳೋದನ್ನ ಸಡನ್ ಆಗಿ ಮಾಡ್ತಿರಲ್ಲ, ನೀವು ಶಿಫ್ಟ್ ಆಗ್ತಿರಾಗ ट्रेन से निकाल देगा परमेश्वर आपको। ಟ್ರೈನ್ ಇಂದ ತೆಗೆದಾಕಿರ್ತಾರೆ. आप ट्रेन में जाने वाला नहीं है, ನೀನ್ ಟ್ರೈನ್ ಅಲ್ಲಿ ಹೋಗೋನಲ್ಲ. टाइट्स देने वाला पूरा ट्रेन में भी जा रहा है। ತೈತ್ ಅನ್ನೋದು ಒಂದು ರೀತಿ
ಹೋಲಿಕೆ ಮಾಡೋದಾದ್ರೆ ಟ್ರೈನ್ ತರ ಇರ್ತದೆ. उठा के आपको फ्लाइट में बिठा देगा। ಯಾರು ಪವಿತ್ರಾತ್ಮನ ಮಾತು ಕೇಳ್ತಾರೆ ಅಂತವ್ರನ್ನ ಎತ್ತಿ ಫ್ಲೈಟ್ ಅಲ್ಲಿ वो 2 ಕೂರಿಸ್ತಾರೆ. दिन से डगा 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 आएगा, आप 1 आवर में गांव में जाके आराम से बैठ जाएगा। ಅವ್ರು 2 क्या life ದಿನ चाहिए? ಬರ್ತಾ ಇರ್ತಾರೆ, ಆದ್ರೆ ನೀವು 1 ಅವರ್ ಅಲ್ಲಿ ನಿಮ್ ಊರಲ್ಲಿ ಹೋಗಿ ಸೇರಿರ್ತೀರಿ. वो तो ट्रेन में भी नहीं बैठा, ಅನೇಕರು ಇನ್ನು ಟ್ರೈನ್ ಅಲ್ಲೂ ಕೂತಿಲ್ಲ, देख रहा है ट्रेन को, ನೋಡ್ತಾ ಇದ್ದಾರೆ, वो नहीं जाएगा। ಅದು ಹೋಗೋದಿಲ್ಲ. अंडरस्टैंड हो रहा है? खड़े हो जाएंगे, स्लो में आपको सिखाऊंगा अंदर जाने। ನಿಧಾನವಾಗಿ ಕಲಿಸ್ತೀನಿ, ಒಳಗಡೆ ಹೋಗಿ. सब बोलो परमानेंट। ಪರ್ಮನೆಂಟ್ एक प्रमाण आपको मिल गया ना, ಒಂದು ಪ್ರಮಾಣ ನಿಮಗೆ ಸಿಕ್ಬಿಟ್ರೆ बंदर का जैसा स्ट्रांग पकड़ना। ಒಳ್ಳೆ ಕೋತಿ ಮರಿ ಹಿಡಿಯುತ್ತಲ್ಲ ಆ ತರ. एक टाइम ताइट्स का ब्लेसिंग देख दिया, ಒಂದು ಬಾರಿ ತೈದ್ ಕೊಟ್ರೆ ಆಶೀರ್ವಾದ ಬರುತ್ತೆ ಅಂತ कितना भी ಗೊತ್ತಾಯ್ತಾ? समस्या आने दो, ಎಷ್ಟೇ ಸಮಸ್ಯೆ ಬರ್ಲಿ स्ट्रांग रह जाए। ಅದನ್ನ ಗಟ್ಟಿಯಾಗಿ ಇಟ್ಕೊಂಡ್ ಮಾಡ್ರಿ. हालेलुया। ಹಾಲೆಲೂಯಾ. ये सभी बहुत प्रमाण है, ಇದೆಲ್ಲ ಪ್ರಮಾಣಗಳು. वो इसमें हम फेथफुल होना, ಅದ್ರಲ್ಲಿ ನಾವು ನಂಬಿಕೆ ಉಳ್ಳವರಾಗಬೇಕು. उसमें आपको शोधना आएगा, ಅದ್ರಲ್ಲಿ ಶೋಧನೆ ಬರ್ತದೆ, टेस्ट आता है, ಟೆಸ್ಟ್ ಬರ್ತದೆ. क्योंकि आपको ट्रेन से फ्लाइट को शिफ्ट करना है ना। ನಿಮ್ಮನ್ನ ಟ್ರೈನ್ ಇಂದ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಲ್ವಾ? एक टेम्पटेशन आता है, तैत ही नहीं देंगे इसे, ಒಂದೊಂದ್ಸರಿ ಟೆಂಪ್ಟೇಷನ್ ಹೆಂಗಿರ್ತದ ಅಂದ್ರೆ ತೈತೆ ಕೊಡೋಕ್ಕಾಗಲ್ಲ. परमेश्वर देखेगा बाद में। ದೇವ್ರು ನೋಡ್ತಾ ಇದಾರೆ ನಮ್ ಪರಿಸ್ಥಿತಿ ಎಲ್ಲ टेस्ट ಗೊತ್ತು. फेल हो गया ಆಮೇಲೆ बहुत लोग, ಹಂಗಂತ ಹೇಳಿದ ತಕ್ಷಣ ಫೇಲ್. इसीलिए स्पीड ट्रेन से पैसेंजर ट्रेन में डाल देते हैं। ಸ್ಪೀಡ್ ಟ್ರೈನ್ ಅಲ್ಲಿ ಹೋಗೋರು ಪ್ಯಾಸೆಂಜರ್ ಅಲ್ಲಿ ಬಂದ್ಬಿಡ್ತೀವಿ. पैसेंजर ट्रेन टिकट बहुत कम है, मालूम है आपको? ಪ್ಯಾಸೆಂಜರ್ ಟ್ರೈನ್ ಅಲ್ಲಿ ಟಿಕೆಟ್ ಕಡಿಮೆ ಗೊತ್ತಾ? एक टाइम मैसूर को मैं बहुत स्पीड में जाना था, 50 रुपीज में मेरे को ये पैसेंजर ट्रेन स्पीड ट्रेन मेरे को मालूम नहीं है, ನನಗೆ 50 रुपीज में टिकट मिला, इतना कम मिला, पराइला तो कूद बिट रही। आमीन। 7 आवर्स गया, अंडरस्टैंड हुआ? 3 आवर्स जाने का ट्रेन कितना घंटा जा रहा है? 7 hours. सभी जगह में स्टॉप करके, सभी जगह में स्टॉप करके दिमाग खराब हो गया, उतर के भी नहीं जा सकता अभी, पैसेंजर नहीं होना। ನೋಡಿ ಅಲ್ಲಿ ಇಳಿಯೋದಕ್ಕೂ ಆಗಲ್ಲ, ಎಲ್ಲ ಒಂದ್ ಕಡೆ ನಿಲ್ಸುತ್ತೆ. ಪ್ಯಾಸೆಂಜರ್ ಆಗಿ स्लो नहीं, पवित्र ನಿಧಾನವಾಗಲ್ಲ. आत्मा से कनेक्शन हो जाए, क्या भी बोलेगा। ಪವಿತ್ರಾತ್ಮನ ಹತ್ರ ಕನೆಕ್ಟ್ ಆದ್ರೆ ಏನ್ ಬೇಕಾದ್ರೂ ಮಾತಾಡ್ತಾರೆ. इसीलिए हमको आशा आना, लॉर्ड मेरे साथ आप बात करना। ನೀವು ಬರ್ಬೇಕು, ದೇವ್ರೆ ನನ್ನ ಹತ್ರ ಮಾತಾಡಿ. वो बात कर दिया तो ಅವ್ರು ಮಾತಾಡಿದಾದ್ರೆ शक्ति वही देगा, ಶಕ್ತಿನ ಆತನೇ ಕೊಡ್ತಾರೆ. वही शक्ति देगा। ಅವರೇ ಶಕ್ತಿ ಕೊಡ್ತಾರೆ. शक्ति देके ಶಕ್ತಿ ಕೊಟ್ಟು नेक्स्ट लेवल लाइफ ನೆಕ್ಸ್ಟ್ ಲೆವೆಲ್ परमानेंट, ಪರ್ಮನೆಂಟ್. कभी भी ट्रेन में नहीं बैठेगा। ಯಾವತ್ತೂ ನೀವು ಟ್ರೈನ್ ಅಲ್ಲಿ वही लाइफ आपको मैं सिखा रहा हूँ। ಜೀವಿತವನ್ನ ನಾನು ಕಲಿಸ್ತಾ आप ಇದ್ದೀನಿ. परमेश्वर को छोड़ दिया तो भी ट्रेन में नहीं आएगा, वही मैं बोल रहा हूँ। ನೀವು ದೇವ್ರನ್ನ ಬಿಟ್ರು ಕೂಡ ನೀವು ಮತ್ತೆ ಟ್ರೈನ್ ಅಲ್ಲಿ ಬರಲ್ಲ. ಆ एक ತರ. टाइम तैरना सीख गया तो ಒಂದು ಬಾರಿ ಈಜೋದನ್ನ ಕಲ್ತು 10 ಬಿಟ್ರೆ साल आप नहीं तैलो, 10 ವರ್ಷ ನೀವು ಈಜಿಲ್ಲ ಅಂದ್ರು आपको पकड़ के पानी में डाल तो आप नहीं डूबेगा। 10 मालूम है ವರ್ಷದ आपको ನಂತರ ನೀರಲ್ಲಿ ಹಾಕಿದ್ರು ನೀವು ಈಜ್ ಬರುತ್ತೆ ಗೊತ್ತಾ? क्यों? ಯಾಕೆ? अंदर चले गया, ಅದು ಒಳಗೆ ಇದೆ, अंदर चले गया, ಅದು ಒಳಗೆ ಸೇರ್ಕೊಂಡಿದೆ, अंदर चले ಅದು गया, ಒಳಗಡೆ ಇದೆ, अंदर चले गया। ಅದು ಒಳಗಡೆ ಇದೆ. इसलिए मत छोड़ो, ಬಿಡ್ಬೇಡಿ, फोर्स लगाओ, ಫೋರ್ಸ್ ಮಾಡ್ರಿ, फोर्स लगाओ। ಫೋರ್ಸ್ ಮಾಡ್ರಿ. आप मुंह पर आना आशा करना, ಮೇಲೆ ಬರ್ಬೇಕಂತ ಆಸೆ दरिद्र मेरे को ಪಡ್ರಿ. नहीं चाहिए, ದರಿದ್ರ ನನಗೆ ಬೇಡ. स्मेल भी हमारे घर में नहीं रहे। ದರಿದ್ರದ ಸ್ಮೆಲ್ ಕೂಡ ನಮ್ಮ ಮನೇಲಿ ಇರಬಾರ್ದು. अभी क्या देखा, इधर ही बंद हो जाना यीशु मसीह का ಈಗ नाम। ನಾವೇನನ್ನ ನೋಡ್ತೇವೆ ಇದು ಇಲ್ಲಿಗೆ ನಿಂತು ಹೋಗ್ಲಿ. चावल और अमीन वो आनियन को कहता ना, वो दरिद्र जीवन चेंज होना। ಅನ್ನಕ್ಕೆ ನೀರ್ ಹಾಕೊಂಡು ಈರುಳ್ಳಿನ ಕಚ್ಕೊಂಡು ತಿನ್ನೋಂತ ಜೀವಿತ ಮಾಲೂಮ್ ಹೈ? ಇಲ್ಲಿಗೆ ನಿಂತು ಹೋಗ್ಲಿ. खाना ऐसा बना कैसे दाल के सांबर डाल के कहता है ना, ಸಾಂಬಾರ್ ಇಲ್ಲ बहुत ಅಂತ ಹೇಳಿ ಕಷ್ಟಪಟ್ಟು ತಿಂತಾರಲ್ವಾ, वो पसंद करके खाए एक दिन, ಅದನ್ನ ಇಷ್ಟಪಟ್ಟು ತಿಂದಿದ್ದಂತ बट ದಿನ एक ಆಯ್ತು. टाइम माना वो नहीं खाना। ಆದ್ರೆ ಬರುವಂತ ದಿನದಲ್ಲಿ ಆ ಊಟ ಬೇಡ. हेल्दी फूड, ಆರೋಗ್ಯಕರವಾದ स्ट्रॉन्ग फूड, ಸ್ಟ್ರಾಂಗ್ ಆದ न्यूट्रिशंस फूड ನ್ಯೂಟ್ರಿಷನ್ ಇರುವಂತ पवित्र आत्मा देगा, ದೇವ್ರು ಕೊಡ್ತಾರೆ. दी बेस्ट देगा। ದಿ ಬೆಸ್ಟ್ ಆಗಿ वो ಕೊಡ್ತಾರೆ. लाइफ आपका ही चुनना। ಅಂತ ಜೀವಿತವನ್ನ ನೀವೇ ये ಆರಿಸ್ಕೊಳ್ಬೇಕು. राज चाहिए, ये राज चाहिए। ನೀವೇ ಯೋಚನೆ ಮಾಡಿ, ದೇವರ Choice ರಾಜ್ಯ ಬೇಕಾ आपका है। ಸೈತಾನಿನ ರಾಜ್ಯನ? मैं ऐसे रहना चाहते हो? ನನಗೆ 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 ಅಂತೀರಾ? परमेश्वर मेरे को ऊंचा करना आशा करते हो? ಇಲ್ಲ, ದೇವ್ರೆ ನನ್ನ ಉದ್ಧಾರ ಮಾಡ್ಲಿ ಅಂತ ಬರ್ತೀರಾ? परमेश्वर आपको छुड़ाया है, ದೇವ್ರು ನಿಮ್ಮನ್ನ ये ಬಿಡಿಸಿದ್ದಾರೆ. दुनिया आपको कभी भी मदद नहीं ಈ करेगी। ಲೋಕ ನಿಮ್ಮನ್ನ ಯಾವತ್ತೂ ಸಹಾಯ ಮಾಡೋದಿಲ್ಲ. शैतान आपको गिराने को देखते रहे। ಸೈತಾನ್ ನಿಮ್ಮನ್ನ ಬೀಳ್ಸೋದಕ್ಕೆ ನೋಡ್ತಾ अभी ಇದ್ದಾನೆ. आपको ऊंचा करना तो परमेश्वर ही ऊंचा करना, ಈಗ ನಿಮ್ಮನ್ನ ಉದ್ಧಾರ ಮಾಡ್ಬೇಕಂದ್ರೆ ದೇವ್ರೇ ನಿಮ್ಮನ್ನ उसका ಉದ್ಧಾರ प्रमाण ही पकड़ दो, ಮಾಡ್ಬೇಕು. ದೇವರ ಪ್ರಮಾಣವನ್ನ उसमें ಹಿಡಿದುಕೊಳ್ಳಿ, ही बने रहो। ಅದ್ರಲ್ಲೇ ನೆಲೆಯಾಗಿ वो ನಿಂತ್ಕೊಳ್ಳಿ. आपको अच्छा सिखा के ಅವ್ರು ನಿಮಗೆ ಚೆನ್ನಾಗಿ ಕಲಿಸಿ एक दिन आएगा। ಒಂದ್ ದಿನ ಬರ್ತದೆ, धन्यवाद, थैंक यू लॉर्ड। ನೀವು ದೇವರಿಗೆ ಸ್ತೋತ್ರವನ್ನ ಹೇಳ್ತೀರಿ. आरोग्य रहेगा, ಆರೋಗ್ಯ ಇರ್ತದೆ, ज्ञान रहेगा, ಜ್ಞಾನವಿರ್ತದೆ, सामर्थ्य रहेगा, ಸಾಮರ್ಥ್ಯವಿರ್ತದೆ, खुशी रहेगा। ಸಂತೋಷ ಇರ್ತದೆ. इतना समस्या आने दो, ಎಷ್ಟೇ ಸಮಸ್ಯೆ
ಭರವಸೆ आपका ಬರಲಿ, विश्वास शेक नहीं होगा, ನಿಮ್ಮ ವಿಶ್ವಾಸ ಶೇಕ್ आपका ಆಗೋದಿಲ್ಲ, भरोसा स्ट्रांग रहेगा। ನಿಮ್ಮ ಭರವಸೆ मेरा strong परमेश्वर ಆಗಿರ್ತದೆ. अच्छा परमेश्वर, ನನ್ನ ದೇವರು वो ಒಳ್ಳೆಯ कभी भी ದೇವರು. हाथ नहीं ಅವ್ರು छोड़ेगा, ಕೈ ಬಿಡೋದೇ ಇಲ್ಲ, क्योंकि उसका प्रमाण सच है। ಯಾಕಂದ್ರೆ ಆತನ ಪ್ರಮಾಣ ಸತ್ಯವಾದದ್ದು. परमेश्वर आपको ब्लेस करने दो। ದೇವರು ನಿಮ್ಮನ್ನ ಆಶೀರ್ವದಿಸಲಿ. हमें एक छोटा गाना गाने के ಒಂದು समय ಚಿಕ್ಕ में ಹಾಡನ್ನ ಹಾಡುವಾಗ ये सभी स्ट्रांग डिसीजन करके आप डालना। ಇದನ್ನೆಲ್ಲ ತೀರ್ಮಾನ ಮಾಡ್ಕೊಂಡು ನಂತರ ಕಾಣಿಕೆಗಳನ್ನ ಹಾಕ್ರಿ. बहुत लोग टाइट्स में फेथफुल नहीं है, ಅನೇಕರು ತೈದ್ ಕೊಡೋದ್ರಲ್ಲಿ ನಂಬಿಕೆ ಇಲ್ಲ दान ಅವ್ರಿಗೆ, में फेथफुल नहीं है। ಕಾಣಿಕೆ ಹಾಕಕ್ಕೂ ಅವ್ರಿಗೆ हाँ, ನಂಬಿಕೆ ಇಲ್ಲ. परमेश्वर देखे ದೇವ್ರು ನೋಡ್ತಾರೆ ಬಿಡು, ದೇವ್ರು ನೋಡ್ತಾರೆ ಬಿಡು. स्ट्रांग डिसीजन लेना। आपका बच्चे लोग, आपको पीछे आदमी लोग फॉलो करेगा। ನಿಮ್ಮ ಮಕ್ಕಳು, ನಿಮ್ಮ ಸಂತತಿ, ನಿಮ್ ಹಿಂದೆ ಬರೋ ಜನಗಳು ಅದನ್ನ ಅಭ್ಯಾಸ ಮಾಡ್ತಾರೆ. इसीलिए मैं भी एक डिसीजन में हमारा चर्च जा रहा है, क्या मालूम है? ನಾನು ಒಂದು ಡಿಸಿಷನ್ ಹೋಗ್ತಾ ಇದ್ದೀನಿ ಗೊತ್ತಾ? हमारा चर्च परमेश्वर उद्धार करना, इसीलिए रास्ता में जा रहा है, इसलिए शॉर्टकट हम नहीं जा रहे हैं। ಅದರಿಂದ ಅಡ್ಡ ರಸ್ತೆಯಲ್ಲಿ ನಾನು ಹೋಗೋದಿಲ್ಲ, ದೇವರೇ ನಮ್ಮ ಸಭೆನ ಉದ್ಧಾರ ಮಾಡ್ಲಿ ಅಂತ. परमेश्वर का हाथ ही चर्च का उद्धार करना, ದೇವರ ಕೈಯೇ ನಮ್ಮ ಸಭೆಯನ್ನ ಉದ್ಧಾರ ಮಾಡ್ಲಿ, वो मैं देखना चाहता हूँ। ಅದನ್ನ ನಾನು ನೋಡೋದಕ್ಕೆ इसीलिए हम ಇಷ್ಟಪಡ್ತೀನಿ. बीज डालते हैं, ಅದರಿಂದನೇ ಬೀಜ इसीलिए टाइट्स हम देते हैं, ಅದರಿಂದನೇ इसीलिए विश्वास काम करता है। ಅದರಿಂದನೇ ವಿಶ್ವಾಸ परमेश्वर को बचाना काम मैं नहीं हूँ, ದೇವರನ್ನ ಕಾಪಾಡೋ ಕೆಲಸ ನಾನು ಮಾಡ್ತಾ ಇಲ್ಲ. इसीलिए मैं उसमें मैं भी चल रहा हूँ, ನಾನು मैं भी सीख रहा हूँ, ನಾನು ಕಲಿತಾ आपको भी ಇದ್ದೀನಿ, सिखा रहा ನಿಮ್ಗೂ हूँ। ಕಲಿಸ್ತಾ आओ ಇದ್ದೀನಿ. हमारा साथ ಬನ್ನಿ ನಮ್ಮ ಜೊತೆ मिल के बढ़ाएंगे। ಸೇರಿ ಕಟ್ಟೋಣ. एक दिन अब्राहम का सर्वेंट बोला, ಒಂದಿನ ಅಬ್ರಾಮನ ಸರ್ವೆಂಟ್ ಹೇಳ್ತಾನೆ, मेरा यजमान को परमेश्वर ऊंचा किया बोला। ನನ್ನ ಯಜಮಾನನನ್ನ ಅವನ ದೇವರು ಉದ್ಧರಿಸಿದ್ದಾನೆ ಅಂತ ಹೇಳಿ. आपको बच्चे लोग बोलना, ನಿಮ್ ಮಕ್ಳು ಹೇಳ್ಬೇಕು, सच में मेरा बाप को, मेरा माँ ನಿಜವಾಗುನು को यीशु ही ऊंचा किया, ನನ್ನ ತಂದೆ ತಾಯಿಯನ್ನ ಆಶೀರ್ವದಿಸಿದ್ದು ಯೇಸುವೆ ಅಂತ ಹೇಳ್ಬೇಕು. यही साक्षी है, ಇದುವೇ ಸಾಕ್ಷಿ, यही साक्षी होना। ಇದುವೇ ಸಾಕ್ಷಿ ಆಗಿರ್ಬೇಕು. तो अच्छा लगा, आमीन। परमेश्वर आपको ब्लेस करने दो। ದೇವ್ರು ನಿಮ್ಮನ್ನ एक ಆಶೀರ್ವದಿಸಲಿ. छोटा गाना गाने के ಒಂದು समय ಚಿಕ್ಕ में ಹಾಡನ್ನ ಹಾಡುವಾಗ परमेश्वर को महिमा से, ದೇವರನ್ನ खुशी से, ಮಹಿಮೆಪಡಿಸುವಂತೆ ಸಂತೋಷ, विश्वास से, ವಿಶ್ವಾಸದಿಂದ आपका पसंद का एक समय देने का आमीन आशा करो। ನೀವು ಏನನ್ನ ಆಸೆ ಪಟ್ಟಿಟ್ಕೊಳ್ತಿರಲ್ಲ ಅದನ್ನೇ ಕೊಡೋದಕ್ಕೆ बहुत लोग क्या आशा 500 पड़ रुपीज नोट, नया नोट किसी को मैं नहीं दूंगा। पवित्र बोलेगा पसंद का चीज डालो एक समय में, 500 ರೂಪಾಯಿ ನೋಟು ನಾನು ಹಾಕದೇ ಇಲ್ಲ ಅಂತ ಇಷ್ಟಪಟ್ಟು ಇಟ್ಕೊಂಡಿದ್ದೀರಾ? ಯಾರು ಕೊಡಬಾರ್ದು ಬ್ರದರ್, ಜೋಪಾನಾಗಿ ಇಟ್ಕೊಂಡಿದ್ದೀನಿ ಬ್ರದರ್, ಅದನ್ನೇ ಕೊಡಕ್ಕೆ ಹೇಳ್ತಾನೆ ಕೆ ಸಮಯ ದೇವರು. ನಿನಗೆ ಪ್ರಿಯವಾದುದನ್ನು, ನಿನಗೆ ಪ್ರಿಯವಾದುದನ್ನು ನಿನಗೆ ಪ್ರಿಯವಾದದ್ದನ್ನು ಯೇಸು ಮसीह का नाम काम करने दो।